ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯದೇವರು, ನಿತ್ಯ ಜೀವ. ಯೋಹಾನ 5:20 ವಾಕ್ಯ. ಕ್ರಿಸ್ತನೇ ನಿರಂತರ ಸ್ತುತಿ ಹೊಂದತಕ್ಕ ದೇವರು, ಆಮೇನ್. ರೋಮನ್ 9:5 ಸ್ಪಷ್ಟವಾಗಿ ಹೇಳ್ತದೆ. ಈ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯವನ್ನು ವಾಕ್ಯ ಭಾಗದಿಂದ ಧ್ಯಾನಿಸುವ. 2 ವೆರೈಟೀಸ್ ಆಫ್ ಹೆವೆನ್ಸ್. ಬೈಬಲ್ ಹೇಳ್ತದೆ ನಮಗೆ ಎರಡು ವಿಧವಾದ ಆಕಾಶಗಳು ಅಂತೇಳಿ. ಕನ್ನಡದಲ್ಲಿ ಕರೆಕ್ಟ್ ಆಗಲ್ಲ, ಕನ್ನಡದಲ್ಲಿ ಆಕಾಶಕ್ಕೆ 2 ವರ್ಡ್ ಕೊಟ್ಟಿದ್ದಾರೆ. ಒಂದು ಆಕಾಶ ಅಂತೇಳಿ ಹೇಳಿದ್ದಾರೆ, ಇನ್ನೊಂದು ಸ್ವರ್ಗ ಅಂತ ಹೇಳಿದ್ದಾರೆ. ಬಟ್ ಇಂಗ್ಲಿಷ್ ವರ್ಡ್ ಏನಾಗಿದೆ, ಹೆವೆನ್ಸ್ ಅಂತೇಳಿ. ಯಾಕೆಂದ್ರೆ ರೀಸನ್ ಏನು, ಹಿಬ್ರು ವರ್ಡ್ ಸ್ವರ್ಗಕ್ಕೆ ಮತ್ತೆ ಆಕಾಶಕ್ಕೆ ಒಂದೇ ವರ್ಡ್ ಕೊಟ್ಟಿದ್ದಾರೆ, ಅದಾಗಿದೆ ಶಮಾಯಿಮ್, ಹಿಬ್ರೂಸು. ಮತ್ತೆ ಗ್ರೀಕಲ್ಲಿ ಅದಕ್ಕೆ ಉರನೋಸ್ ಅಂತೇಳಿ ಹೇಳಿದ್ದಾರೆ. ಮತ್ತೆ ಆ ಸ್ಪಿರಿಚುವಲ್ ರೆಲ್ಮ್ಗೆ ಮಾತ್ರ ಗ್ರೀಕಲ್ಲಿ ಎಪುರಾಣಿಯೋಸ್ ಅಂತೇಳಿ ಹೇಳಿದ್ದಾರೆ. ಒಂದು ಪ್ಲೇಸ್ ಸೂಚಿಸುವಂಥದ್ದು ಏನಾಗಿದೆ, ಆಕಾಶವಾಗಲಿ ಅಥವಾ ಸ್ವರ್ಗವಾಗಲಿ, ಅದಕ್ಕೆ ಗ್ರೀಕಲ್ಲಿ ಉರನೋಸ್ ಅಂತೇಳಿದೆ, ಮತ್ತೆ ಹಿಬ್ರೂಸಲ್ಲಿ ಶಮಾಯಿಮ್ ಅಂತೇಳಿದೆ. ಬಟ್ ಗ್ರೀಕಲ್ಲಿ ಇನ್ನೊಂದು ಸ್ಪಿರಿಚುವಲ್ ರೆಲ್ಮ್ ಅಂದರೆ ಸ್ವರ್ಗೀಯ ಆಶೀರ್ವಾದಗಳು, ಸ್ವರ್ಗೀಯ ವಿಷಯಗಳು ಉಲ್ಲೇಖಿಸುವಾಗ ಎಪುರಾಣಿಯೋಸ್ ಅಂತೇಳಿ ಹೇಳಿದೆ. ಸೊ ಈ ವಿಷಯವನ್ನು ಧ್ಯಾನಿಸಲಿಕ್ಕೆ ರೀಸನ್ ಏನಂತ ಹೇಳಿದರೆ, 1 ಯೋಹಾನ 5:7 ಆ ಒಂದು ವಾಕ್ಯವು ಅಲ್ಲಿ ಉಲ್ಲೇಖವಾಗಿದೆ. ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ ಅಂತೇಳಿ ವಾಕ್ಯ ಹೇಳುತ್ತದೆ. ಈ ಟ್ರಿನಿಟಿ ಫ್ರಿಚಿಂಗ್ ಮಾಡುವವರು ಏನಿದ್ದಾರೆ, ಆ ವಾಕ್ಯವನ್ನು ತೆಗೆದುಕೊಂಡು ದೇವರ ಆಜ್ಞೆಗೆ ವಿರುದ್ಧವಾಗಿ ಅವರು ಹೇಳುವವರಾಗಿದ್ದಾರೆ. ನೋಡಿ, ಇಲ್ಲಿ ಯೋಹಾನನೇ ಬರೆದಿದ್ದಾನೆ, ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ ಅಂತೇಳಿ ಯೋಹಾನನು ಹೇಳಿದ್ದಾನೆ ಅಂತೇಳಿ ಇದನ್ನು ಒಂದು ಡಾಕ್ಟ್ರಿನ್ ಆಗಿ ತಗೊಂಡಿದ್ದಾರೆ. ಇದು ಆಕ್ಚುಲಿ ನಾವು ಈ ವಾಕ್ಯ ಭಾಗದಿಂದ ಇವತ್ತು ಅರಿಯುವ ಯೋಹಾನನು ಇಲ್ಲಿ ಏನನ್ನು ಉಲ್ಲೇಖಿಸುತ್ತಾ ಇದ್ದಾನೆ. ಯೋಹಾನನು ಆ ಸ್ವರ್ಗ ಏನಿದೆ, ಥರ್ಡ್ ಹೆವೆನ್, ಅದರ ಬಗ್ಗೆ ಇದನ್ನು ಉಲ್ಲೇಖಿಸಿದ್ದಾನ ಅಥವಾ ಇದರ ಆಕ್ಚುಯಲ್ ಮೀನಿಂಗ್ ಏನಿದೆ ಎಂಬುದನ್ನು ನಾವು ಇವತ್ತು ವಾಕ್ಯದಿಂದ ಅರಿಯುವ. ಯಾಕೆಂತ ಹೇಳಿದ್ರೆ ನೋಡಿ, ಯೋಹಾನ 4:24 ಇದೇ ಯೋಹಾನನು ಅಲ್ಲಿ ದೇವರನ್ನು ಪ್ರಕಟಿಸುತ್ತಾನೆ. ಆತನೇನು ಹೇಳುವುದಲ್ಲಿ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ಮತ್ತೆ ಆತ್ಮಸ್ವರೂಪನಾದ ದೇವರನ್ನು ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕಂತೇಳಿ ಅದೇ ಯೋಹಾನನಲ್ಲಿ ಹೇಳಿದ್ದಾನೆ. ಅಲ್ಲಿ ಆತನು ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಮತ್ತೆ ಆತನನ್ನು ಅಂತ ಹೇಳುವಾಗ ಆತನಲ್ಲಿ ಒಬ್ಬ ಆತನನ್ನು ಸೂಚಿಸಿದ್ದಾನೆ. ಅದೇ ಯೋಹಾನನು ಇಲ್ಲಿ 1 ಜಾನ್ 5:7 ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ. ಸೊ ಹಾಗಿದ್ರೆ ಅಲ್ಲಿ ಒಂದು ವಿಧವಾಗಿ ಇಲ್ಲಿ ಒಂದು ವಿಧವಾಗಿ ಯೋಹಾನನು ಮಾತಾಡ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಸೊ ಹಾಗಿದ್ರೆ ಇದರ ಅರ್ಥವನ್ನು ನಾವು ಅರಿಯಬೇಕು. ಯಾಕಂದ್ರೆ ಜಾನ್ 4:24 ಏನಿದೆ, ಅದು ದೇವರ ಆಜ್ಞೆಗೆ ಅನುಗುಣವಾಗಿ ನಮ್ಮ ಕರ್ತನಾದ ದೇವರು ಒಬ್ಬನೇ ದೇವರು ಅಂತೇಳಿ ಏನು ಆಜ್ಞೆ ಇದೆ ದೇವರದ್ದು. ಮಾರ್ಕ 12:29-30 ಮತ್ತೆ ಧರ್ಮೋಪದೇಶಗಳ 6:4-5 ಏನು ವಾಕ್ಯ ಉಲ್ಲೇಖವಾಗಿದೆ, ಅದು ಸರಿಯಾಗಿ ಅಲ್ಲಿ ಇದೆ. ಬಟ್ ಇಲ್ಲಿ ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ ಅಂತೇಳಿ ಅದನ್ನು ಉಲ್ಲೇಖಿಸಿದ್ದಾನೆ. ಸೊ ಹಾಗಿದ್ರೆ ನಾವು ಧ್ಯಾನಿಸುವ ಇದರ ಸ್ಪಿರಿಚುವಲ್ ಮೀನಿಂಗ್ ಏನಾಗಿದೆ ಎಂಬುದನ್ನು ನಾವು ಇವತ್ತು ವಾಕ್ಯ ಬಗ್ಗೆ ಧ್ಯಾನಿಸುವ. ಸೊ ಪರಲೋಕ ಹೆವೆನ್ಸ್ ಏನಿದೆ, 2 ಟೈಪ್ಸ್ ಆಫ್ ಹೆವೆನ್ಸ್ ಉಂಟು. ಒಂದು ಸ್ಪಿರಿಚುವಲ್, ಮತ್ತೊಂದು ಯಾವುದು ವಿಸಿಬಲ್. ವಿಸಿಬಲ್ ಅಲ್ಲಿ ನಾವು ಡಿವೈಡ್ ಮಾಡುವಾಗ ವಿಸಿಬಲ್ 2 ವಿಧವಾದದ್ದುಂಟು. ಒಂದು ಅಟ್ಮಾಸ್ಫಿಯರಿಕ್ ಹೆವೆನ್ ಅಂತೇಳಿ ಉಲ್ಲೇಖವಾಗಿದೆ, 2 ಸೆಲೆಸ್ಟಿಯಲ್ ಹೆವೆನ್ ಅಂತೇಳಿ ಉಲ್ಲೇಖವಾಗಿದೆ. ಅಟ್ಮಾಸ್ಫಿಯರಿಕ್ ಅಂತ ಹೇಳಿದ್ರೆ ವಾತಾವರಣವನ್ನು ಸೂಚಿಸುವಂತದ್ದು. ನಾವು ನೋಡುವುದಾದರೆ ಫಾರ್ ಎಕ್ಸಾಂಪಲ್ ಪಕ್ಷಿಗಳು ಹಾರಾಡುವಂತದ್ದು, ಅದಕ್ಕೆ ಅಟ್ಮಾಸ್ಫಿಯರಿಕ್ ಅಂತ ಹೇಳಿದ್ದಾರೆ. ಮತ್ತೆ ಈ ಕ್ಲೌಡ್ಸ್ ಅಂದ್ರೆ ಏನು ಮೋಡ, ಮತ್ತೆ ಮೋಡ ರೈಸ್ ಆಗಿ ಮಳೆ ಬರುವಂತದ್ದು, ಅದೆಲ್ಲ ಫಸ್ಟ್ ಹೆವೆನ್ ಅಲ್ಲಿ ಆಗುವಂತ ಕಾರ್ಯಗಳನ್ನು ಸೂಚಿಸುವಂತಾಗಿದೆ. ಅದಕ್ಕೆ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಆದಿಕಾಂಡ 1:20 ಅಲ್ಲಿ ದೇವರು ವಾಕ್ಯವನ್ನು ಹೇಳಿದ ಈ ತರ ಉಂಟು ನೋಡಿ, ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ. ಇಲ್ಲಿ ಅಂತರಿಕ್ಷ ಅಂತೇಳಿ ಏನು ಉಲ್ಲೇಖವಾಗಿದೆ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ಹೆವೆನ್ ಅಂತ ಹೇಳಿದ್ದಾರೆ, ಹಿಬ್ರು ಶಮಾಯಿಮ್ ಅಂತೇಳಿ ವಾಕ್ಯ ಇದೆ. ಅಂದ್ರೆ ಇದು ಏನು ಸೂಚಿಸುವಂತದ್ದಾಗಿದೆ, ಸ್ಕೈ ಅಂದ್ರೆ ಆಕಾಶ ಅಥವಾ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣವನ್ನು ಸೂಚಿಸುವಂತದ್ದಾಗಿದೆ. ಇನ್ನೊಂದು ವಾಕ್ಯ ಬೇಕಾದ್ರೆ ಇದಕ್ಕೆ ಧರ್ಮೋಪದೇಶ ಕಂಡ 28:12 ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ವಾಕ್ಯ ಈ ತರ ಹೇಳ್ತದೆ ನೋಡಿ, ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು ಅಂತೇಳಿ ಇಲ್ಲಿ ವಾಕ್ಯ ಹೇಳ್ತದೆ. ಇಲ್ಲಿ ಆಕಾಶ ಅಂತೇಳಿ ಏನು ಉಲ್ಲೇಖವಾಗಿದೆ, ಇಂಗ್ಲಿಷ್ ಅಲ್ಲಿ ಇದಕ್ಕೂ ಕೂಡ ಹೆವೆನ್ ಅಂತ ಹೇಳಿದ್ರೆ ಅಂದ್ರೆ ಇದು ಫಸ್ಟ್ ಹೆವೆನ್, ಮೊದಲನೇ ಆಕಾಶ ಅಂತೇಳಿ ಸ್ಪಷ್ಟ ಇದೆ. ಏನನ್ನು ಸೂಚಿಸುವಂತದ್ದಾಗಿದೆ, ಈ ಮೋಡಗಳು ರೈಸ್ ಆಗುವಂತದ್ದು ಮತ್ತೆ ಮಳೆ ಬರುವಂತದ್ದು ಈ ಫಸ್ಟ್ ಹೆವೆನ್ ಅಲ್ಲಿ ಅಂತೇಳಿ ಇದನ್ನು ಸೂಚಿಸುವಂತದ್ದಾಗಿದೆ. ಸೊ ಇದರಲ್ಲಿ ಫಿಸಿಕಲ್ ಹೆವೆನ್ ಅಲ್ಲಿ ಅಗೇನ್ ಇನ್ನೊಂದುಂಟು ಸೆಕೆಂಡ್ ಹೆವೆನ್, ಅದಕ್ಕೆ ಸೆಲೆಸ್ಟಿಯಲ್ ಹೆವೆನ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಔಟರ್ ಸ್ಪೇಸ್ ಅಂದ್ರೆ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ನಾವು ಇಲ್ಲಿಂದ ನೋಡ್ತೀವಲ್ಲ, ಅಷ್ಟೊಂದು ದೂರದಲ್ಲಿ ಆ ಸಣ್ಣ ನಕ್ಷತ್ರಗಳನ್ನು ನಮಗೆ ನೋಡಬಹುದು. ಆ ಸಣ್ಣ ನಕ್ಷತ್ರಗಳು ಆಕ್ಚುಲಿ ಆಕಾರದಲ್ಲಿ ಈ ಭೂಮಿಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿದೆ ಒಂದೊಂದು ನಕ್ಷತ್ರ. ಬಟ್ ನಾವು ನೋಡುವಾಗ ಅಷ್ಟು ಸಣ್ಣ ಕಾಣ್ತದೆ. ಸೊ ಅದು ಇರುವಂತದ್ದು ಸೆಕೆಂಡ್ ಹೆವೆನ್.
ಅಂದ್ರೆ ಸೆಕೆಂಡ್ ಹೆವೆನ್ ಕೂಡ ನಮಗೆ ವಿಸಿಬಲ್ ಉಂಟು, ನಾವು ಕಣ್ಣಿನಲ್ಲಿ ನೋಡಬಹುದು ಅಂತೇಳಿ ಅರ್ಥ. ಇದಕ್ಕೆ ವಾಕ್ಯವನ್ನು ನಾವು ಧ್ಯಾನಿಸುವುದಾದ್ರೆ ಆದಿಕಾಂಡ 1:14-17 ಓದುವಾಗ ಅಲ್ಲಿ 3 ವಾಕ್ಯದಲ್ಲಿ 3 ಬಾರಿ ಆ ಎರಡನೇ ಆಕಾಶ ಬಗ್ಗೆ ಉಲ್ಲೇಖವಾಗಿದೆ. 14ನೇ ವಾಕ್ಯದಲ್ಲಿ ನೋಡಿ ಈ ತರ ಉಂಟು, ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅಂತೇಳಿ ವಾಕ್ಯ ಹೇಳುತ್ತದೆ. ಇಲ್ಲಿ ಆಕಾಶ ಮಂಡಲ ಅಂತ ಹೇಳುವಾಗ ಹೆವೆನ್ ಅಂತೇಳಿ, ಎಗೇನ್ ಹಿಬ್ರೂಸ್ ಅಲ್ಲಿ ಇದಕ್ಕೆ ಶಮಾಯಿಮ್ ಅಂತೇಳಿ ಉಲ್ಲೇಖವಾಗಿದೆ. 15ನೇ ವಾಕ್ಯವನ್ನು ನೋಡಿ, ಅಲ್ಲಿ ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಅಂದ್ರೆ ದೇವರು ಆ ಬೆಳಕನ್ನು ಉಂಟು ಮಾಡಿ ಸೆಕೆಂಡ್ ಹೆವೆನ್ ಅಲ್ಲಿ ಇಟ್ಟುದನ್ನು ಇಲ್ಲಿ ಸೂಚಿಸುತ್ತದೆ. ಅದೇ 17ನೇ ವಾಕ್ಯ ಪುನಃ ನೋಡಿ, ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ. ಸೊ ಈ ಎಲ್ಲ ವಾಕ್ಯಗಳಲ್ಲಿ ಸೆಕೆಂಡ್ ಹೆವೆನ್ ಅನ್ನು ನಾವು ನೋಡಬೇಕು. ಮತ್ತೆ ಇದರಲ್ಲಿ ಇನ್ನೊಂದು ಸೀಕ್ವೆನ್ಷಿಯಲ್ ಆಗಿ ನಾವು ನೋಡುವುದಾದರೆ, ದೇವರು ಮೊದಲು ಥರ್ಡ್ ಹೆವೆನ್ ಮೊದಲು ಸೃಷ್ಟಿ ಮಾಡಿದ್ದಾರೆ. 3 ಹೆವೆನ್ಸ್ ಏನಿದೆ ಬೈಬಲ್ ಹೇಳ್ತದೆ, ಥರ್ಡ್ ಹೆವೆನ್ ಆದಿಕಾಂಡ 1:1 ನಾವು ಓದುವಾಗ ಏನ್ ಹೇಳ್ತದೆ, ದೇವರು ಆದಿಯಲ್ಲಿ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದೆ ಅಂತೇಳಿ ಕನ್ನಡ ಉಂಟು. ಬಟ್ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ಅರ್ತ್ ಅಂತ, ಹೆವೆನ್ಸ್ ಅಂತ ಹೇಳುವ ಪ್ಲೂರಾಲಿಟಿ ಉಂಟು. ಅದರಲ್ಲಿ ದೇವರು ಮೊದಲು ಕ್ರಿಯೇಟ್ ಮಾಡಿದ್ದು ಇನ್ವಿಸಿಬಲ್ ಹೆವೆನ್, ಮತ್ತೆ ಸೆಕೆಂಡ್ ಆಗಿ ಆತನು ಕ್ರಿಯೇಟ್ ಮಾಡಿದ್ದು ಇವಾಗ ನಮಗೇನು ಸೆಕೆಂಡ್ ಹೆವೆನ್ ಇದೆ ಅದನ್ನು ದೇವರು ಮೊದಲು ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ನಮಗೆ ಈ ಆದಿಕಾಂಡ 1:14-17 ತನಕ ಓದಲಿಕ್ಕೆ ಸಿಗ್ತದೆ. ಮತ್ತೆ ಥರ್ಡ್ ಹೆವೆನ್ ಅಂದ್ರೆ ನಮಗೆ ಮೊದಲನೇ ಆಕಾಶವೇನಿದೆ ಅದನ್ನು ದೇವರು ಆದಿಕಾಂಡ 1:20 ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಿದ್ರೆ ದೇವರ ಸೃಷ್ಟಿ ಯಾವ ತರ ಇದೆ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಹಾಗಿದ್ರೆ ಈ ಸೆಕೆಂಡ್ ಹೆವೆನ್, ನಮಗೆ ಸೆಕೆಂಡ್ ಹೆವೆನ್ ಏನಿದೆ ಅದು ಏನನ್ನು ಸೂಚಿಸುವಂತದ್ದಾಗಿದೆ, ಸ್ಟ್ಯಾರಿ ಹೆವೆನ್ ಅಥವಾ ಔಟರ್ ಸ್ಪೇಸ್ ಅಂದ್ರೆ ನಕ್ಷತ್ರಗಳು ಇರುವ ಜಾಗವನ್ನು ಸೂಚಿಸುವಂತದ್ದಾಗಿದೆ ಅಂತೇಳಿ ನಾವು ಇದನ್ನು ಅರಿಯಬಹುದು. ಕೀರ್ತನೆಗಳು 19:1 ವಾಕ್ಯ ಈ ತರ ಹೇಳ್ತದೆ ನೋಡಿ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಅಂತೇಳಿ ವಾಕ್ಯ ಇಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಆಕಾಶ ಮತ್ತೆ ಗಗನ ಅಂತೇಳಿ ನಾವು ನೋಡಬಹುದು. ಆಕಾಶ ಮೊದಲನೇ ಆಕಾಶ ಅಂತ ತೆಗೆಳ್ಬಹುದು, ಗಗನ ಸೆಕೆಂಡ್ ಹೆವೆನ್ ಅಂತ ತಿಳಿಬೇಕಿದ್ರೆ ನಮಗೆ ತಗೊಳ್ಬಹುದು. ಸೊ ಹಾಗಿದ್ರೆ ಇದಾಯ್ತು, ನಾವು ಈ ಫಿಸಿಕಲ್ ಹೆವೆನ್ ಏನಿದೆ ಎರಡು ವಿಧವಾದ, ಒಂದು ಫಸ್ಟ್ ಹೆವೆನ್ ಮತ್ತೊಂದು ಸೆಕೆಂಡ್ ಹೆವೆನ್. ಕನ್ನಡದಲ್ಲಿ ಹೇಳುವುದಾದರೆ ಮೊದಲನೇ ಆಕಾಶ ಮತ್ತೆ ಎರಡನೇ ಆಕಾಶ. ಇದಕ್ಕೆ ನಾವು ಇವಾಗ ಆಲ್ರೆಡಿ ವಾಕ್ಯದಿಂದ ಧ್ಯಾನಿಸಿದೆವು. ಸೊ ಸೆಕೆಂಡ್ ಇನ್ನೊಂದು ವೆರೈಟಿ ಹೆವೆನ್ ಏನಿದೆ ಅದು ಸ್ವರ್ಗ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಅದಕ್ಕೂ ಕೂಡ ಹೆವೆನ್ ಅಂತೇಳಿ ಉಲ್ಲೇಖವಾಗಿದೆ. ಅದಕ್ಕೆ ಸ್ಪಿರಿಚುವಲ್ ಹೆವೆನ್ ಅಂತೇಳಿ ಹೇಳ್ತೇವೆ. ದೇವರು ವಾಸಿಸುವ ಜಾಗ, ಅದು ಯಾರಿಗೂ ನೋಡ್ಲಿಕ್ಕೆ ಆಗುದಿಲ್ಲ, ಅದು ಇನ್ವಿಸಿಬಲ್ ಅಂದ್ರೆ ಗಾಡ್ಸ್ ಡ್ವೆಲ್ಲಿಂಗ್ ಪ್ಲೇಸ್ ಅಂತೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬಹುದು. ಸೊ ಇದಕ್ಕೆ ವರ್ಡ್ ಯೂಸ್ ಆಗಿದೆ, ಹೆಬ್ರೂಸ್ ಏನಾಗಿದೆ ಸೇಮ್ ಶಮಾಯಿಮ್. ಗ್ರೀಕ್ ವರ್ಡ್ ನೋಡಿದ್ರೆ ಉರನೋಸ್ ಅಂತೇಳಿ ಯೂಸ್ ಮಾಡಿದ್ದಾರೆ ಇದಕ್ಕೆ, ದೇವರು ವಾಸಿಸುವ ಜಾಗ. ಅಂದ್ರೆ ಈ ಹೆವೆನ್ ಏನಿದೆ, ಫಸ್ಟ್ ಹೆವೆನ್, ಸೆಕೆಂಡ್ ಹೆವೆನ್ ಮತ್ತೆ ಥರ್ಡ್ ಹೆವೆನ್, ಇದಕ್ಕೆ ನೌನ್ ಆಗಿ ಯೂಸ್ ಮಾಡಿದ್ದಾರೆ. ನೌನ್ ಅಂತ ಹೇಳಿದ್ರೆ ನಾಮಪದ, ಒಂದು ಪ್ಲೇಸ್ ಅಥವಾ ಸ್ಕೈ, ಆಕಾಶ ಅಂತೇಳಿ ನಮ್ಗೆ ಹೇಳ್ಬಹುದು. ಅಂದ್ರೆ ಇದರಲ್ಲಿ ಫಸ್ಟ್ ಹೆವೆನ್ ಅಂಡ್ ಸೆಕೆಂಡ್ ಹೆವೆನ್ ವಿಸಿಬಲ್, ಥರ್ಡ್ ಹೆವೆನ್ ಇನ್ವಿಸಿಬಲ್, ಮನುಷ್ಯನಿಗೆ ಇನ್ವಿಸಿಬಲ್ ಇದೆ ಅಂತೇಳಿ ಸ್ಪಷ್ಟ ಆಗ್ತದೆ. ಮತ್ತೆ ಇನ್ನೊಂದು ಗ್ರೀಕ್ ಅಲ್ಲಿ ವರ್ಡ್ ಒಂದು ಯೂಸ್ ಆಗಿದೆ, ಎಪೂರಾನಿಯಸ್ ಅಂತ. ಎಪೂರಾನಿಯಸ್ ಅಂತ ಹೇಳಿದ್ರೆ ಅದು ಸ್ಪಿರಿಚುವಲ್ ರೆಲ್ಮ್ ಅನ್ನು ಸೂಚಿಸುವಂತದ್ದಾಗಿದೆ. ಅಂದ್ರೆ ಸ್ವರ್ಗೀಯ ಸಾಮ್ರಾಜ್ಯದಿಂದ ಅಥವಾ ಆ ಜಾಗದಿಂದ, ದೇವರಿಂದ, ಅಲ್ಲಿಂದ ಅಂತೇಳಿ ಅದಕ್ಕೂ ಕೂಡ ತುಂಬಾ ವಾಕ್ಯಗಳು ಉಂಟು ಬೈಬಲ್ ಅಲ್ಲಿ. ಸೊ ಇದು ಸ್ಪಿರಿಚುವಲ್ ಹೆವೆನ್ ಮತ್ತೆ ಫಿಸಿಕಲ್ ಹೆವೆನ್ ಎಂಬುವಂತದ್ದು ಎರಡು ವಿಷಯಗಳನ್ನು ನಮಗೆ ತೋರಿಸ್ತದೆ. ವಾಕ್ಯ ಬೇಕಾದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಧರ್ಮೋಪದೇಶ ಕಂಡ 26:15 ವಾಕ್ಯ ಏನಿದೆ ಅದು ಸ್ಪಿರಿಚುವಲ್ ಹೆವೆನ್ ಅನ್ನು ತೋರಿಸುವಂತದ್ದಾಗಿದೆ. ಯಾಕಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ನೀನು ನಿನ್ನ ಪರಿಶುದ್ಧ ವಾಸಸ್ಥಾನವಾಗಿರುವ ಪರಲೋಕದಿಂದ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ ನಿನ್ನ ಜನರಾದ ಇಸ್ರೇಲ್ಯರನ್ನು ಹಾಲು ಜೇನು ಹರಿಯುವ ದೇಶವೆಂದು ನೀನು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಮೇರೆಗೆ ನಮಗೆ ಕೊಟ್ಟಿರುವ ಈ ಭೂಮಿಯನ್ನು ಆಶೀರ್ವದಿಸು ದೇವರೇ ಎಂದು ಹೇಳಬೇಕಂತೇಳಿ ಅವರು ಅಲ್ಲಿ ಪ್ರಾರ್ಥಿಸುವುದು. ಅಂದ್ರೆ ಈ ಪರಿಶುದ್ಧ ವಾಸಸ್ಥಾನವಾಗಿರುವ ಪರಲೋಕ ಏನಿದೆ ಅದು ಇನ್ವಿಸಿಬಲ್ ಹೆವೆನ್, ಥರ್ಡ್ ಹೆವೆನ್ ಅಂತೇಳಿ ಗೊತ್ತಾಗ್ತದೆ. ರೆಫರ್ಸ್ ಟು ದಿ ಗಾಡ್ಸ್ ಥ್ರೋನ್, ಅಂದ್ರೆ ದೇವರ ಆ ಸಿಂಹಾಸನ ಏನಿದೆ, ಅಂದ್ರೆ ಅಧಿಕಾರವೇನಿದೆ, ಈ ಸ್ಪಿರಿಚುವಲ್ ಹೆವೆನ್ ಅನ್ನು ಸೂಚಿಸುವಂತದ್ದಾಗಿದೆ. ಇದಕ್ಕೆ ಇನ್ನೊಂದು ವಾಕ್ಯ ಬೇಕಾದ್ರೆ 1 ಅರಸು 8:30 ಕೂಡ ನಾವು ಓದಬಹುದು. ಅಲ್ಲಿ ಕೂಡ ವಾಕ್ಯ ಹೇಳ್ತದೆ ನೋಡಿ, ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಭಿನ್ನಹವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸುವಂತೆ ವಾಕ್ಯ ಉಲ್ಲೇಖವಾಗಿದೆ. ಇದು ಸ್ಪಿರಿಚುವಲ್ ಹೆವೆನ್ ಅನ್ನು ಸೂಚಿಸುವಂತದ್ದಾಗಿದೆ. ಕೀರ್ತನೆ 11:4 ಕೂಡ ನಾವು ಓದುವಾಗ ಅಲ್ಲಿ ವಾಕ್ಯ ಈ ತರ ಹೇಳ್ತದೆ ನೋಡಿ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಸಿಂಹಾಸನ ಅಂತ ಹೇಳಿದರೆ ಅಧಿಕಾರ ಅಂತೇಳಿ ಹೇಳ್ಬಹುದು ನಮಗೆ. ಯಾಕಂತ ಹೇಳಿದ್ರೆ ಆ ಸಿಂಹಾಸನ ಯಾವ ತರ ಇರುವುದು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಬಟ್ ಪರಲೋಕ ಏನಿದೆ ಇಲ್ಲಿ ಸ್ಪಿರಿಚುವಲ್ ರೆಲ್ಮ್ ಅನ್ನು ಸೂಚಿಸುವಂತದ್ದಾಗಿದೆ. ಇದು ಇಂಡಿಕೇಟ್ಸ್ ದಿ ಸ್ಪಿರಿಚುವಲ್ ರೆಲ್ಮ್ ಆಫ್ ಗಾಡ್. ಗ್ರೀಕ್ ಅಲ್ಲಿ ಇದಕ್ಕೆ ಎಪುರಾನಿಯೋಸ್ ಅಂತೇಳಿ ಉಲ್ಲೇಖವಾಗಿದೆ. ಇದಕ್ಕೆ ವಾಕ್ಯ ಬೇಕಾದ್ರೆ ನಾವು ತುಂಬಾ ವಾಕ್ಯಗಳನ್ನು ನಾನು ಇಲ್ಲಿ ನೋಟ್ ಮಾಡಿದ್ದೇನೆ ನೋಡಿ. ಮತ್ತೆ 18:35
ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ, ಗ್ರೀಕ್ ವರ್ಡ್ ಎಪುರಾಣಿಯೋಸ್, ಅಂದರೆ ಆ ಸ್ಪಿರಿಚುವಲ್ ರೆಲ್ಮ್ ಅಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಅಂದನು ಅಂತೇಳಿ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ಮತ್ತೆ ಜಾನ್ 3:12, ಯೋಹಾನ 3:12 ಕೂಡ, ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು, ಇಲ್ಲಿ ಕೂಡ ಎಪುರಾಣಿಯೋಸ್ ಗ್ರೀಕ್ ವರ್ಡ್, ಪರಲೋಕದ ಕಾರ್ಯಗಳನ್ನು ಕುರಿತು ನೀವು ಹೇಳಿದರೆ ಹೇಗೆ ನಂಬಿರಿ, ಅಂದ್ರೆ ಇದು ಸ್ಪಿರಿಚುವಲ್ ರೆಲ್ಮ್. ಮತ್ತೆ 1 ಕೊರಿಂಥಿಯನ್ 15:49 ಕೂಡ ನೋಡಿ, ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಕೂಡ ಧರಿಸಿಕೊಳ್ಳಬೇಕಂತ ಹೇಳ್ತಾರೆ. ಇದು ರೆಲ್ಮ್, ಎಪುರಾಣಿಯೋಸ್, ಸ್ಪಿರಿಚುವಲ್ ರೆಲ್ಮ್. ಅದೇ ರೀತಿ ಎಫೆಸ 1:3 ನೋಡಿ, ಸಕಲ ಆತ್ಮೀಯ ವರಗಳನ್ನು ನಮಗೆ ಪರಲೋಕದಲ್ಲಿ, ಇಲ್ಲಿ ಕೂಡ ಪರಲೋಕ ಏನಿದೆ ಅದು ಎಪಿರಾನಿಯಸ್. ಮತ್ತೆ ಎಫೆಸ 1:20-21 ಕೂಡ ನೋಡಿ ವಾಕ್ಯ ಧ್ಯಾನಿಸಬಹುದು. ಎಫೆಸ 2:6 ಅಥವಾ 7ನೇ ವಾಕ್ಯದಲ್ಲಿ ಕೂಡ ನಮಗೆ ಧ್ಯಾನಿಸಬಹುದು. ಎಫೆಸ 3:10 ಅಂದರೆ ರಾಜ್ಯತ್ವ ಅಧಿಕಾರ, ಪರಲೋಕದಲ್ಲಿರುವ ರಾಜ್ಯದ ಅಧಿಕಾರ ಏನು ವಾಕ್ಯ ಸೂಚಿಸುತ್ತದೆ ಅದು ಕೂಡ ಎಪುರಾನಿಯೋಸ್ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ, ಅಂದ್ರೆ ಆ ಸ್ಪಿರಿಚುವಲ್ ರೆಲ್ಮ್ ಅನ್ನು ಸೂಚಿಸುವಂತದ್ದಾಗಿದೆ. ಸೊ ಹಾಗಿದ್ರೆ ನಾವು ಇವಾಗ ಧ್ಯಾನಿಸಿದ್ದೇನು, ಒಂದು ಫಿಸಿಕಲ್ ಹೆವೆನ್, ಅದರಲ್ಲಿ 2 ವಿಧ ಉಂಟು. ಒಂದು ಫಸ್ಟ್ ಹೆವೆನ್, ಸೆಕೆಂಡ್ ಹೆವೆನ್, ಮತ್ತೊಂದು ಸ್ಪಿರಿಚುವಲ್ ಹೆವೆನ್, ಅದು 3ನೇ ಆಕಾಶ. ಪೌಲನು ಹೇಳ್ತಾನಲ್ಲ 2 ಕೊರಿಂಥಿಯನ್ 12:2 ಆತನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು, ಅದು ಸ್ಪಿರಿಚುವಲ್ ಹೆವೆನ್. ಅದು ಇನ್ವಿಸಿಬಲ್ ಆಗಿದೆ, ಮನುಷ್ಯರು ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಿದ್ರೆ ಈ ಇನ್ನೊಂದು ವರ್ಡ್ ಕೂಡ ಈ ಸ್ಪಿರಿಚುವಲ್ ಹೆವೆನ್ ಸೂಚಿಸುವಾಗ ಬೈಬಲ್ ಇನ್ನೊಂದು ವಿಷಯವನ್ನು ಕೂಡ ನಮಗೆ ತೋರಿಸುವಂತದ್ದಾಗಿದೆ. ಅದು ಏನಾಗಿದೆ, ಅದು ಕಿಂಗ್ಡಮ್ ಆಫ್ ಗಾಡ್, ಅಂದ್ರೆ ದೇವರ ರಾಜ್ಯ. ದೇವರ ರಾಜ್ಯಕ್ಕೂ ಕೂಡ ಬೈಬಲ್ ಉರನೋಸ್ ಅಂತೇಳಿ ಗ್ರೀಕ್ ವರ್ಡ್ ಯೂಸ್ ಆಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕ್ಲಿಯರ್ಲಿ ಓದಲಿಕ್ಕೆ ಸಿಗ್ತದೆ. ಉರನೋಸ್ ಅಂತ ಹೇಳಿದ್ರೆ ಫಿಸಿಕಲ್ ಹೆವೆನ್ ಕೂಡ ಉಂಟು, ಸೆಕೆಂಡ್ ಉನ್ನತ ಲೋಕ, ಅಂದರೆ ಆದಿಯಲ್ಲಿದ್ದಂತ ದೇವರು ವಾಸಿಸುವ ಆ ಒಂದು ಜಾಗ, ಅದಕ್ಕೂ ಕೂಡ ಉರನೋಸ್ ಅಂತೇಳಿ ಉಲ್ಲೇಖವಾಗಿದೆ. ಮತ್ತೆ ಇನ್ನೊಂದು ಥರ್ಡ್ ಕಿಂಗ್ಡಮ್ ಆಫ್ ಗಾಡ್. ಕಿಂಗ್ಡಮ್ ಆಫ್ ಗಾಡ್ ದೇವರು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಇವಾಗ ನಾವು ದಾನಿಯೇಲ 2:44 ಓದುವುದಾದರೆ ಅಲ್ಲಿ ದಾನಿಯೇಲ ಮುಖಾಂತರವಾಗಿ ದೇವರು ಹೇಳಿದರು, ಏನಂತ ಹೇಳಿದ ವಾಕ್ಯ ಈ ತರ ಉಂಟು ನೋಡಿ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಇದು ದಾನಿಯೇಲನ ಮುಖಾಂತರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ದೇಹದಲ್ಲಿ ಬರುವುದಕ್ಕಿಂತ ಮುಂಚೆ 600 ವರ್ಷಗಳ ಮುಂಚೆ ಹೇಳಿದ ವಾಕ್ಯ ಇದು. ಇದೇನಾಗಿದೆ, ಇಲ್ಲಿ ದೇವರು ಹೇಳ್ತಾರೆ ಒಂದು ರಾಜ್ಯವನ್ನು ಸ್ಥಾಪಿಸುವನು. ಇದು ರಾಜ್ಯವೇನಾಗಿದೆ, ಇವತ್ತು ನಾವು ಬಲ್ಲತರಾಗಿದ್ದೇವೆ, ಇದು ಕಿಂಗ್ಡಮ್ ಆಫ್ ಗಾಡ್, ಅಂದ್ರೆ ದೇವರ ರಾಜ್ಯ ಅಂತೇಳಿ ನಾವು ಇದನ್ನು ಅರಿತಿದ್ದೇವೆ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಈ ದೇವರ ರಾಜ್ಯವೇನಿದೆ ಇದಕ್ಕೂ ಕೂಡ ಉರನೋಸ್ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ ಗ್ರೀಕಲ್ಲಿ. ಕೊಲೊಸೆ 1:13 ನೋಡಿ, ಆ ರಾಜ್ಯದ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು, ಅಂದರೆ ದೇವರ ರಾಜ್ಯ. ಇದು ದೇವರ ರಾಜ್ಯ ಇನ್ವಿಸಿಬಲ್ ಆಗಿದೆ. ಹೇಗೆ ಥರ್ಡ್ ಹೆವೆನ್ ಕೂಡ ಇನ್ವಿಸಿಬಲ್, ಯಾವ ಮನುಷ್ಯನ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ, ಅದೇ ರೀತಿ ಈ ದೇವರ ರಾಜ್ಯವೇನಿದೆ ಅದು ಕೂಡ ಇನ್ವಿಸಿಬಲ್, ಅಂದ್ರೆ ನಾವು ಪರಲೋಕ ಸಂಸ್ಥಾನದವರು ಅಂತೇಳಿ ವಾಕ್ಯ ಹೇಳುತ್ತದೆ ನಮಗೆ. ಸೊ ಇದು ಕೂಡ ದೇವರು ಎಲ್ಲಿ ಇವಾಗ ಸ್ಥಾಪಿಸಿದ್ದಾರೆ, ಈ ಲೋಕದಲ್ಲಿ ಆತನ ಸ್ಥಾಪಿಸಿದ್ದಾನೆ. ಅದು ವಾಕ್ಯ ಹೇಳ್ತದೆ. ಲೂಕ 17:20-21 ನಾವು ಓದುವಾಗ ಯೇಸು ಕ್ರಿಸ್ತರು ಉತ್ತರ ಕೊಟ್ಟದ್ದು ಪರಿಸಯರಿಗೆ ನೋಡಿ, ಈ ತರ ಉಂಟು ವಾಕ್ಯ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಪರಿಸಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಇಗೋ ಇಲ್ಲಿ ಅದೇ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು, ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡಬಹುದು ಯೇಸು ಕ್ರಿಸ್ತರು ಹೇಳ್ತಾರೆ, ಈ ದೇವರ ರಾಜ್ಯವೇನಿದೆ, ಇನ್ವಿಸಿಬಲ್ ಆಫ್ ಕಿಂಗ್ಡಮ್ ಆಫ್ ಗಾಡ್ ಏನಿದೆ, ಅದನ್ನು ದೇವರು ಆಲ್ರೆಡಿ ಸ್ಥಾಪಿಸಿದ್ದಾನೆ. ವಾಕ್ಯ ಏನ್ ಹೇಳ್ತದೆ, ಅದು ಅಲ್ಲಿದೆ ಇಲ್ಲಿದೆ ಅಂತ ಹೇಳಕ್ಕಾಗುದಿಲ್ಲ, ಅದು ನಮ್ಮ ಒಳಗಿದೆ ಅಂತ ಹೇಳ್ತದೆ. ನಮ್ಮ ಒಳಗೆ ಅಂತ ಹೇಳಿದರೆ ಏನು, 2 ಕೊರಿಂಥಿಯನ್ 5:17 ವಾಕ್ಯ ಹೇಳ್ತದಲ್ಲ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ, ನೀವು ನೂತನ ಸೃಷ್ಟಿಯಾಗಿದ್ದೀರಿ ಅಂತೇಳಿ ವಾಕ್ಯ ಹೇಳ್ತದೆ. ಅಂದ್ರೆ ಅದೇ ನಮ್ಮನ್ನು ರಿನೋವೇಟ್ ಮಾಡಿದ್ದಾರೆ ದೇವರು. ಮತ್ತೆ ಆ ರಾಜ್ಯವು ನಮ್ಮ ಒಳಗಿದೆ, ಅದು ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ನಮ್ಮ ಆತ್ಮೀಯ ವಿಷಯಗಳನ್ನು ಇದು ಸೂಚಿಸುವಂತದ್ದಾಗಿದೆ ಅಂತೇಳಿ ಸ್ಪಷ್ಟ ಉಂಟು. ಫಿಲಿಪ್ಪಿ 3:19 ಕೂಡ ಪೌಲನಲ್ಲಿ ಉಲ್ಲೇಖ ಮಾಡ್ತಾನೆ ನೋಡಿ, ನಾವಾದರೂ ಪರಲೋಕ ಸಂಸ್ಥಾನದವರು. ಇಲ್ಲಿ ಕೂಡ ಒರನೋಸ್ ಅಂತೇಳಿ ವರ್ಡ್ ಯೂಸ್ ಆಗಿದೆ, ಪರಲೋಕ ಸಂಸ್ಥಾನದವರು. ನಾವು ಪರಲೋಕ ಸಂಸ್ಥಾನದವರು ಅಂದ್ರೆ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಅಂತೇಳಿ ಅರ್ಥ. ನಾವು ಸ್ವರ್ಗದಲ್ಲಿದ್ದೇವೆ ಅಂತೇಳಿ ಅಲ್ಲ, ದೇವರೇನು ರಾಜ್ಯವನ್ನು ಸ್ಥಾಪಿಸಿದ್ದಾರೆ, ನಾವು ಆ ರಾಜ್ಯದಲ್ಲಿ ಇದ್ದೇವೆ ಅಂತೇಳಿ ಅರ್ಥ. ಅದರದ್ದು ನಾವು ಸಿಟಿಸನ್ಶಿಪ್ ಅಂತೇಳಿ ಆತನ ಇಲ್ಲಿ ಹೇಳ್ತಾ ಇದ್ದಾನೆ ಫಿಲಿಪ್ಪಿ 3:19. ಮತ್ತೆ 5:3 ನೋಡಿ ಯೇಸು ಕ್ರಿಸ್ತರು ಈ ರೀತಿ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು,
ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಪರಲೋಕ ರಾಜ್ಯ ಏನು ಇದೆ, ವಾಪಸ್ಸು ಉರನೋಸ್ ಅಂತೇಳಿ ಉಲ್ಲೇಖವಾಗಿದೆ. ಪರಲೋಕ ರಾಜ್ಯ ಇವಾಗ ಎಲ್ಲಿದೆ, ನಮ್ಮ ಒಳಗಿದೆ. ನಮ್ಮನ್ನು ದೇವರು ನೂತನವನ್ನಾಗಿ ಮಾಡಿದ್ದಾನೆ ಅಂತೇಳಿ ಸ್ಪಷ್ಟ ಉಂಟು. ಮತ್ತೆ 5:12 ಕೂಡ ವಾಕ್ಯ ಹೇಳ್ತಿದೆ ನೋಡಿ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇಲ್ಲಿ ಪರಲೋಕ ಅಂತ ಹೇಳುವಾಗ ಥರ್ಡ್ ಹೆವೆನ್ ಅಲ್ಲ, ಇದು ಪರಲೋಕ ಅಂತ ಹೇಳುವಾಗ ದೇವರು ಏನು ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನ ಅದರಲ್ಲಿ ನಮಗೆ ಬಹಳ ಫಲ ಸಿಕ್ಕುವುದು. ಅದು ಯಾವಾಗ ಆಗುವುದು, ಮಿಲೇನಿಯಂ ರೂಲಿಂಗ್ ಏನಿದೆ ಯೇಸು ಕ್ರಿಸ್ತನ, ಅಂದ್ರೆ 1000 years ಅಂತೇಳಿ ಬೈಬಲ್ ತೋರಿಸ್ತದೆ ನಮಗೆ, ಅದರಲ್ಲಿ ನಮಗೆ ಬಹಳ ಫಲ ಸಿಕ್ಕುವುದು ಅಂತ ಹೇಳಿ ಹೇಳ್ತದೆ. ಅಂದ್ರೆ ಇಲ್ಲಿ ಆ 11ನೇ ವಾಕ್ಯವನ್ನು ನೋಡುವಾಗ ನಾವು ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ತುಂಬಾ ಜನರು ನಿಮ್ಮನ್ನು ನಿಂದಿಸುವವರು, ಹಿಂಸಿಸುವವರು, ಆದರೆ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಯಾಕೆಂತ ಹೇಳಿದ್ರೆ ದೇವರ ರಾಜ್ಯದಲ್ಲಿ ಇವಾಗ ಏನು ದೇವರು ಸ್ಥಾಪಿಸಿದ್ದಾರೆ, ನಮ್ಮನ್ನದಲ್ಲಿ ಇಟ್ಟಿದ್ದಾರೆ, ಆ ರಾಜ್ಯದಲ್ಲಿ ನಮಗೆ ಬಹಳ ಫಲ ಸಿಗುವುದು ಅಂತೇಳಿ ವಾಕ್ಯ ಹೇಳುತ್ತದೆ. ಮತ್ತೆ 6:9 ಕೂಡ ನೋಡಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಇಲ್ಲಿ ಪ್ರಾರ್ಥನೆ ಮಾಡಲು ಯೇಸು ಕ್ರಿಸ್ತರು ಶಿಷ್ಯಂದ್ರಿಗೆ ಕಲಿಸುವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳುವಾಗ ಎಲ್ಲರೂ ಥಿಂಕ್ ಮಾಡಿದ್ದಾರೆ, ಇದು ಥರ್ಡ್ ಹೆವೆನ್ ಅಲ್ಲಿ ಈ ವಿಷಯ ಯೇಸು ಕ್ರಿಸ್ತರು ಮಾತಾಡ್ತಾರೆ ಅಂತೇಳಿ. ಇದು ಥರ್ಡ್ ಹೆವೆನ್ ಅಲ್ಲ. ಇಲ್ಲಿ ಯೇಸು ಕ್ರಿಸ್ತರು ಏನು ಮಾತಾಡ್ತಾ ಇದ್ದಾರೆ, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿದರೆ ದೇವರ ರಾಜ್ಯದ ಬಗ್ಗೆ ಸೂಚಿಸ್ತದೆ. ಅದು ರಾಜ್ಯವಿಲ್ಲಿದೆ, ಇವಾಗ ನಮ್ಮ ಒಳಗಿದೆ. ಸೊ ನಮ್ಮ ಒಳಗೆ ಯಾರಿರುವುದು ಇವಾಗ, ತಂದೆ. ಅದಕ್ಕೆ ಮತ್ತೆ 6:6 ಮತ್ತೆ 6:18 ಯೇಸು ಕ್ರಿಸ್ತರು ಏನು ಹೇಳ್ತಾರೆ, ಅಂತರಂಗದಲ್ಲಿ ಇರುವ ನಿಮ್ಮ ತಂದೆಗೆ ಪ್ರಾರ್ಥನೆ ಮಾಡಿ. ನಮ್ಮ ತಂದೆ ಯಾರು, ಆತ್ಮಸ್ವರೂಪನಾದ ದೇವರು. ಆತನೇ ಇವಾಗ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮ ಅಂತೇಳಿ ನಾವು ಹೇಳ್ತೇವೆ, ತಂದೆ ಅಂತ ಹೇಳ್ತೇವೆ, ಈ ಕರ್ತನ ಆತ್ಮ ಅಂತ ಹೇಳ್ತೇವೆ, ಕರ್ತ ಅಂತ ಹೇಳ್ತೇವೆ, ಕ್ರಿಸ್ತ ಅಂತ ಹೇಳ್ತೇವೆ. ತುಂಬಾ ವಿಧದಲ್ಲಿ ಉಲ್ಲೇಖವಾಗಿದೆ. ಸೊ ಪರಲೋಕದಲ್ಲಿರುವ ತಂದೆ ಯಾರು, ಯೇಸು ಕ್ರಿಸ್ತನೇ. ಯಾಕೆ ಸೆಕೆಂಡ್ ಕಮಿಂಗ್ ಅಲ್ಲಿ ಯಾವಾಗ ಯೇಸು ಕ್ರಿಸ್ತರು ಬರ್ತಾರೆ, ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಅವರು ಕೂತ್ಕೊಳ್ತಾರೆ, ಮತ್ತೆ 25:31. ಮತ್ತೆ ಸೆಕೆಂಡ್ ಕಮಿಂಗ್ ಅಲ್ಲಿ ದೇವರ ರಾಜ್ಯವು ಯಾವಾಗ ಎಸ್ಟಾಬ್ಲಿಷ್ ಫಿಸಿಕಲ್ ಆಗಿ ದೇವರು ಈ ರಾಜ್ಯದಲ್ಲಿ ಮಾಡ್ತಾರೆ, ಆಮೇಲೆ ಆ ಸಿಂಹಾಸನದಲ್ಲಿ ನಾವು ತಂದೆ ಅಂತೇಳಿ ಯಾರನ್ನು ಕರೆಯುವುದು, ಯೇಸು ಕ್ರಿಸ್ತನನ್ನೇ ಕರೆಯುವುದು. ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತನೇ ತಂದೆಯು. ಯಾಕೆ ಆತ್ಮಸ್ವರೂಪನಾದ ದೇವರು ಆ ಟೈಮಲ್ಲಿ ಅವರು ಮನುಷ್ಯ ಕುಮಾರನಾಗಿ ಆಳ್ವಿಕೆಯನ್ನು ನಡೆಸುವಂತ ಸೂಚಿಸುವಂತದ್ದಾಗಿದೆ. ಸೊ ಮತ್ತೆ 6:9 ಏನಿದೆ ವಾಕ್ಯ, ಅದು ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿದರೆ ದೇವರ ರಾಜ್ಯದಲ್ಲಿರುವ ನಮ್ಮ ತಂದೆ ಅಂದರೆ ಯಾರು, ಯೇಸು ಕ್ರಿಸ್ತರು ತಂದೆ. ಅವರು ದೇಹದಲ್ಲಿದ್ದಾಗ ಎಲ್ಲೂ ಕೂಡ ನನ್ನನ್ನು ನೀವು ತಂದೆ ಅಂತ ಕರೆಯಿರಿ ಅಂತೇಳಿ ಆತರು ಹೇಳಲಿಲ್ಲ. ಯಾಕೆ, ರೀಸನ್ ಏನಂತ ಹೇಳಿದ್ರೆ ಅವರು ದೇಹದಲ್ಲಿದ್ದಾಗ 100% ಮನುಷ್ಯನಾಗಿ 100% ದೇವರಾಗಿ ಅವರು ಈ ಲೋಕದಲ್ಲಿದ್ದರು. ಸೊ ಮನುಷ್ಯನಾಗಿ ಅವರಿಗೆ ನಮಗೆ ಆ ತಂದೆಯ ಸ್ಥಾನವನ್ನು ಪುನಃ ದೊರಕಿಸುವುದಕ್ಕೋಸ್ಕರವಾಗಿ ಅವರು ಮನುಷ್ಯನಾಗಿ ಜೀವಿಸ್ತಾರೆ. ಸೇಮ್ ಟೈಮು ಅವರೇ ದೇವರು. ಯಾಕಂದ್ರೆ ಈ ಲೋಕವನ್ನು ಉಂಟು ಮಾಡಿದ ಆತನ ಯಾರು, ಆತನೇ. ಸೊ ಅದಕ್ಕೆ ಪರಲೋಕದಲ್ಲಿರುವ ಆತನ ಪ್ರೇಯರನ್ನು ಕಲಿಸುವುದು ಹೇಗೆ ನೋಡಿ, ಪರಲೋಕದಲ್ಲಿರುವ ನಮ್ಮ ತಂದೆ ಅಂದರೆ ಆ ರಾಜ್ಯದಲ್ಲಿ ನಮ್ಮ ತಂದೆ ಅಂದ್ರೆ ಅವರನ್ನೇ ನಾವು ತಂದೆ ಎಂದು ಅವಾಗ ಕರೆಯುತ್ತೇವೆ ನಾವು. ಆವಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಇವಾಗ ಏನಿದೆ, ದರ್ಪಣದಲ್ಲಿ ಕಾಣುವಂತೆ ನಮಗೆ ಕಾಣ್ತಾ ಉಂಟು ದೇವರ ಮುಖ. 1 Corinthians 13:12 ಅಲ್ಲಿ ಪೌಲನ್ ಹೇಳ್ತಾನೆ, ನಾವು ದೇವರನ್ನು ದರ್ಪಣದಲ್ಲಿ ನೋಡುವವರಾಗಿದ್ದೇವೆ. ಯಾಕಂದ್ರೆ ದೇವರ ರಕ್ಷಣಾ ಕಾರ್ಯದಿಂದಾಗಿ ಆ ತರ ದರ್ಪಣ ತರ ಕಾಣ್ತಾ ಉಂಟು. ಬಟ್ ಯಾವಾಗ ದೇವರ ರಾಜ್ಯ ಫಿಸಿಕಲ್ ಆಗಿ ಈ ಲೋಕದಲ್ಲಿ ದೇವರು ಸ್ಥಾಪಿಸ್ತಾರೋ ಆವಾಗ ಇದೇನಾಗ್ತದೆ, ವಿಸಿಬಲ್ ಆಗಿ ನಾವು ದೇವರನ್ನು ನಮ್ಮ ತಂದೆ ಯೇಸು ಕ್ರಿಸ್ತನನ್ನೇ ತಂದೆ ಅಂತೇಳಿ ನಾವು ಕರೆಯವರಾಗಿದ್ದೇವೆ. ಸೊ ಪ್ರಕಟಣೆ 4:2 ಕೂಡ ನೋಡಿ ವಾಕ್ಯವು ಈ ತರ ಉಲ್ಲೇಖವಾಗಿದೆ. ಆಗ ಈಗ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಇಲ್ಲಿ ಕೂಡ ಪರಲೋಕ ಅಂತೇಳಿ ಉಲ್ಲೇಖವಾಗಿದೆ. ಇದಕ್ಕೂ ಕೂಡ ಊರನೋಸ್ ಅಂತೇಳಿ ಹೇಳಿದ್ದಾರೆ. ಇದನ್ನು ಕೂಡ ಎಲ್ಲರೂ ಥಿಂಕ್ ಮಾಡಿದ್ದಾರೆ, ಇದೇನಾಗಿದೆ ಥರ್ಡ್ ಹೆವೆನ್ ಅಂತ ಥಿಂಕ್ ಮಾಡಿ. ಥರ್ಡ್ ಹೆವೆನ್ ಅಲ್ಲ. ಯೋಹಾನನಿಗೆ ದೇವರು ಪ್ರಕಟಣೆ ಕೊಡುವಾಗ ನೋಡಿ, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ತನ್ನನ್ನು ಪರಿಚಯಿಸ್ತಾರೆ. 2 ಮತ್ತು 3 ಅಧ್ಯಾಯ ಏನಿದೆ 7 ಸಭೆಗಳ ಬಗ್ಗೆ ಬರೀತಾರೆ. ಅಲ್ಲಿ 3ನೇ ಅಧ್ಯಾಯದಲ್ಲಿ 7 ಸಭೆಗಳು ಮುಗಿದ ಮೇಲೆ 4ನೇ ಅಧ್ಯಾಯದಲ್ಲಿ ಈ ಪರಲೋಕದ ಸಿಂಹಾಸನವನ್ನು ಅವರು ತೋರಿಸ್ತಾರೆ. ಅದೇನಾಗಿದೆ, ದೇವರ ಆಳ್ವಿಕೆ ಈ ಲೋಕದಲ್ಲಿ, ದೇವರ ರಾಜ್ಯವೇನಿದೆ ಇಸ್ರೇಲ್ ಅಲ್ಲಿ ದೇವರೇನು ಸ್ಥಾಪಿಸ್ತಾರೆ, ಆತನೇನು ಅಧಿಕಾರದಿಂದ ಆ ರಾಜ್ಯವನ್ನು ನಡೆಸ್ತಾನೆ, ಆ ಸಿಂಹಾಸನವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ದೇವರ ರಾಜ್ಯ. ಆಲ್ರೆಡಿ ನಮ್ಮನ್ನು ದೇವರ ಆ ರಾಜ್ಯದಲ್ಲಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಪರಲೋಕದಲ್ಲಿ ಒಂದು ಸಿಂಹಾಸನ ಇತ್ತಂತ ಹೇಳಿದ್ರೆ ಅವರೇ ಬಂದು ಆ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಆಳ್ವಿಕೆಯನ್ನು ನಡೆಸುವಂಥದ್ದು ಸೂಚಿಸುವಂತಾಗಿದೆ. ಸೊ ಅದಕ್ಕೆ ನಾನು ಕೂಡ ಹೇಳ್ತೇನೆ, ಇದು ಥರ್ಡ್ ಹೆವೆನ್ ಅಲ್ಲ, ಇದು ದೇವರ ರಾಜ್ಯ. ಏನು ದೇವರು ಈ ಲೋಕದಲ್ಲಿ ರಿನೋವೇಟ್ ಮಾಡಿದ್ದಾರೆ. ಇದನ್ನು ಸ್ಥಾಪಿಸಿದ್ದು ಯಾವಾಗ, ಆದಾಮನ ಟೈಮಲ್ಲಿ ದೇವರು ಸ್ಥಾಪಿಸಿದ್ದಾರೆ. ಆದಾಮನ ಆ ರಾಜ್ಯದಲ್ಲಿ ಇದ್ದನು, ಬಟ್ ಆತನ ಸುಳ್ಳನ್ನು ನಂಬುವುದರಿಂದ ಆತನ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಮತ್ತೆ ಅದನ್ನು ದೇವರು ಪುನರ್ ನಿರ್ಮಿಸ್ತಾರೆ, ಅಂದ್ರೆ ರಿನೋವೇಟ್ ಮಾಡ್ತಾರೆ, ಮತ್ತೆ ನಮ್ಮನ್ನು ಆ ರಾಜ್ಯದ ಭಾಗವನ್ನಾಗಿ ಇವಾಗ ಇಟ್ಟಿದ್ದಾರೆ. ಸೊ ಇದು ಸೂಚಿಸುವಂತದ್ದು ಅಲ್ಲಿದ್ದು ನೋಡಿ. ಯೋಹಾನ 1:51 ಕೂಡ ವಾಕ್ಯ ಈ ತರ ಹೇಳ್ತದೆ, ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು
ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದನು. ಇದು ದೇವರ ರಾಜ್ಯ. ದೇವರೇನು ಇಸ್ರೇಲ್ ಅಲ್ಲಿ 1000 years ಮಿಲೇನಿಯಂ ರೂಲಿಂಗ್ ಏನಿದೆ ಅದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರ ರಾಜ್ಯ ಇವಾಗ ಏನು ಇನ್ವಿಸಿಬಲ್ ಆಗಿದೆ, ಆವಾಗ ದೇವರ ರಾಜ್ಯವು ತೆರೆದಿರುವುದು ಅಂತ ಹೇಳಿದ್ರೇನು, ಯಾರೆಲ್ಲ ಆತ್ಮದಲ್ಲಿದ್ದಾರೆ ಕ್ರಿಸ್ತನೊಂದಿಗೆ ಅಂದ್ರೆ ನಾವು ನಮಗೆ ಅದನ್ನು ನೋಡ್ಲಿಕ್ಕೆ ವಿಸಿಬಲ್ ಆಗಿ ಸಿಗ್ತದೆ. ನಾವು ದೇವರೊಂದಿಗೆ ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುವುದಂತೇಳಿ ಉಲ್ಲೇಖ. ಯಾಕೆ ಆತನ ಮನುಷ್ಯ ಕುಮಾರನಾಗಿರುವುದರಿಂದ ಮಾತ್ರ ನಾವು ಕೂಡ ಆತನನ್ನು ನೋಡ್ಲಿಕ್ಕೆ ಆಗ್ತದೆ ದೇವರನ್ನು. ಇವನು ಬೈಬಲ್ ವಾಕ್ಯ ಏನ್ ಹೇಳ್ತದೆ, ನಾವು 1 ತಿಮೋಥಿ 3:16 ಓದುವಾಗ ಅಲ್ಲಿ ದೇವದೂತರಿಗೆ ಕಾಣಿಸಿಕೊಂಡನಂತೇಳಿ ಉಂಟು. ಅಂದ್ರೆ ದೇವದೂತರು ಕೂಡ ಯೇಸು ಕ್ರಿಸ್ತನನ್ನು, ಆತನ ಮೊದಲು ಆತ್ಮಸ್ವರೂಪಣದ ದೇವರನ್ನು ಅವರು ಕೂಡ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ಆತನು ದೇಹವನ್ನು ಧರಿಸಿದ್ದನೋ ಆವಾಗ ಮತ್ತೆ ಇವಾಗ ಮನುಷ್ಯ ಕುಮಾರನಾಗಿ ಇರುವುದರಿಂದ ಅದೇ ದೇವರನ್ನು ಅವರು ಕೂಡ ನೋಡಿದ್ದಾರೆ. ರೀಸನ್ ಏನಂತ ಹೇಳಿದ್ರೆ ಆತನು ಮನುಷ್ಯ ಕುಮಾರನಾಗಿ ಇದ್ದುದರಿಂದ ಅಂತ ತೋರಿಸುತ್ತೆ. ಇಲ್ಲಿ ಕೂಡ ಜಾನ್ 1:51 ನಲ್ಲಿ ವಾಕ್ಯವನ್ನು ಹೇಳ್ತದೆ, ಪರಲೋಕವು ತೆರೆದಿರುವುದನ್ನು, ಅಂದರೆ ದೇವರ ರಾಜ್ಯ ಏನು ದೇವರು ಈ ಲೋಕದಲ್ಲಿ ಸ್ಥಾಪಿಸಿದ್ದಾರೋ ಅದು ರಾಜ್ಯ ತೆರೆದಿರುವುದನ್ನು ಮತ್ತೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೀವು ನೋಡುವಿರಿ ಅಂತೇಳಿ ಇಲ್ಲಿ ಮೊದಲೇ ಸೂಚಿಸ್ತಾ ಇದ್ದಾರೆ. ದೇವರು ಪರಲೋಕ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಮತ್ತೆ ಪ್ರಕಟಣೆ 5:3 ಕೂಡ ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗೆ ಆಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಇಲ್ಲಿ ಪರಲೋಕ ಅಂತ ಹೇಳುವಾಗ ಇದು ಕೂಡ ದೇವರ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ. ದೇವರ ರಾಜ್ಯವಾಗಲಿ ಭೂಮಿಯಾಗಲಿ ಅಥವಾ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಸೊ ಈ ಎಲ್ಲ ವಾಕ್ಯಗಳನ್ನು ನಾವು ಇವಾಗ ಏನ್ ಧ್ಯಾನಿಸಿದ್ದೇವೆ ಉಂಟಲ್ಲ, ಇದು ದೇವರ ರಾಜ್ಯವನ್ನು ದೇವರೇನು ಸ್ಥಾಪಿಸಿದ್ದಾರೆ ಇವಾಗ ಇನ್ವಿಸಿಬಲ್ ಕಿಂಗ್ಡಮ್ ಈ ಲೋಕದಲ್ಲಿ, ಅದನ್ನು ಸೂಚಿಸುವಂತದ್ದಾಗಿದೆ. ಮತ್ತು ನಾವು ದೇಹದಲ್ಲಿ ಇದ್ದರೂ ಕೂಡ ನಾವು ಪರಲೋಕ ಸಂಸ್ಥಾನದವರು. ಫಿಲಿಪ್ಪಿ 3:19 ನಾವು ನೋಡಿದೆವು, ಆ ರಾಜ್ಯದ ನಾವು ಅಂಗವಾಗಿದ್ದಾರೆ. ಏನು ದೇವರು ಸ್ಥಾಪಿಸಿದ್ದು ಇದು ಲಿಟ್ರಲ್ ಆಗಿ ಥರ್ಡ್ ಹೆವೆನ್ ಏನಿದೆ ಅದನ್ನು ಸೂಚಿಸುವುದಿಲ್ಲ. ದೇವರು ಈ ಲೋಕದಲ್ಲಿ ಸ್ಥಾಪಿಸಿದ ರಾಜ್ಯವನ್ನು, ಅಂದರೆ ಆತನು ರಕ್ತ ಸಾಕ್ಷಿಯಾಗಿ ಇದನ್ನು ಸ್ಥಾಪಿಸಿದ್ದಾನೆ, ಆ ರಾಜ್ಯವನ್ನು ಸೂಚಿಸ್ತಾ ಇದೆ. ಸೊ ನಾವು ಇವಾಗ 1 John 5:7 ಆನ್ಸರ್ ಫೈಂಡ್ ಔಟ್ ಮಾಡುವ. ನೋಡಿ, ಅಲ್ಲಿ ವಾಕ್ಯವೇ ಏನು ನಾವು ಧ್ಯಾನಿಸಿದ್ದು, ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ. ಇದಕ್ಕೆ ನಾವು 1 ಯೋಹಾನ 5:6, 7, 8 3 ವಾಕ್ಯಗಳನ್ನು ಧ್ಯಾನಿಸುವ. 6ನೇ ವಾಕ್ಯ ಈ ತರ ಹೇಳ್ತದೆ ನೋಡಿ, ಈತನೇ ಅಂದರೆ ಯೇಸು ಕ್ರಿಸ್ತನೇ ನೀರಿನಿಂದಲೂ ರಕ್ತದಿಂದಲೂ ಬಂದಾತನು, ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದಾತನು. ಇದಕ್ಕೆ ಸಾಕ್ಷಿ ಕೊಡುವ ಆತನು ಯಾರು? ಆತ್ಮನೇ. ಯಾಕೆಂದರೆ ಆತ್ಮನು ಸತ್ಯವಾಗಿದ್ದಾನೆ. ಈ 6ನೇ ವಾಕ್ಯ ನಾವು ಸ್ಪಷ್ಟವಾಗಿ ಒಂದು ಧ್ಯಾನಿಸಬೇಕು. ಯಾಕೆ ಏನಂತ ಹೇಳಿದ್ರೆ, ನೆಕ್ಸ್ಟ್ ವರ್ಡ್ ಏನಿದೆ 7th ವಾಕ್ಯ, ಅದರದ್ದು ಬಿಗಿನಿಂಗ್ 6ನೇ ವಾಕ್ಯದಲ್ಲಿ ಇಲ್ಲಿ ಸಾಕ್ಷಿ ಕೊಡುವವನ ಬಗ್ಗೆ ಮಾತಾಡ್ತಾ ಉಂಟು ವಾಕ್ಯ. ಈತನೆಂದರೆ ಯಾರು? ಯೇಸು ಕ್ರಿಸ್ತನೇ. ನೋಡಿ, 2 ರೀತಿಯಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ವಾಕ್ಯ, ನೀರಿನಿಂದಲೂ ರಕ್ತದಿಂದಲೂ ಬಂದಾತನು. ವಾಪಸ್ ಹೇಳ್ತದೆ ವಾಕ್ಯ ಅಲ್ಲಿ ನೋಡಿ, ನೀರಿನಿಂದ ಮಾತ್ರವಲ್ಲದೆ ನೀರಿನಿಂದಲೂ ರಕ್ತದಿಂದಲೂ ಬಂದಾತನು. 2 ವಿಷಯಗಳನ್ನು ಪುನಃ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೆ. ಬಟ್ ಸಾಕ್ಷಿ ಕೊಡುವಾತನ ಯಾರು? ನೋಡಿ ವಾಕ್ಯ 6ನೇ ವಾಕ್ಯ, ಸಾಕ್ಷಿ ಕೊಡುವಾತನ ಆತ್ಮನೇ. ಯಾರು ಆತ್ಮನು? ದೇವರ ಆತ್ಮ ಸ್ವರೂಪನು. ಯೋಹಾನ 4:24. ಯಾಕಂದ್ರೆ ಆತ್ಮನು ಸತ್ಯವಾಗಿದ್ದಾನೆ. ಸತ್ಯ ಯಾರು ಇವಾಗ? ಜಾನ್ 14:6 ಮತ್ತೆ ಜಾನ್ 17:17. ಯೇಸು ಕ್ರಿಸ್ತನೇ ಸತ್ಯ. ಸೊ ಸಾಕ್ಷಿ ಕೊಡುವಾತನ ಯಾರು? ಆತ್ಮನೇ. ಅಂದ್ರೆ ಯಾರು? ಯೇಸು ಕ್ರಿಸ್ತನೇ. ಜಾನ್ 14:6 ಮತ್ತೆ ಜಾನ್ 17:17 ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಸತ್ಯವಾಗಿದ್ದಾನೆ. ಅದೇ ಸತ್ಯವಾಗಿರುವ ಯೇಸು ಕ್ರಿಸ್ತರು ಇವಾಗ ಆತ್ಮನಾಗಿದ್ದಾರೆ. ಅದೇ ಇಲ್ಲಿ ಯೋಹಾನನು ಸೂಚಿಸ್ತಾ ಇದ್ದಾನೆ, ಸಾಕ್ಷಿ ಕೊಡುವ ಆತನ ಆತ್ಮನೇ. ಯಾಕೆಂದರೆ ಆತ್ಮನು ಸತ್ಯನಾಗಿದ್ದಾನೆ. ಮತ್ತೆ 7ನೇ ವಾಕ್ಯ ನೋಡಿ, ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ. ಅವರು ಯಾರೆಂದರೆ ತಂದೆಯು, ವಾಕ್ಯವು, ಪರಿಶುದ್ಧಾತ್ಮನು, 3 ಇವರು ಒಂದಾಗಿದ್ದಾರೆ. ಇಲ್ಲಿ ಪರಲೋಕ ಅಂತೇಳಿ ಏನು ಉಲ್ಲೇಖವಾಗಿದೆ, ಇದು ಥರ್ಡ್ ಹೆವೆನ್ ಅಲ್ಲ, ಇದು ದೇವರ ರಾಜ್ಯ. ನಾವೇನು ಇವಾಗ ವಾಕ್ಯವನ್ನು ಧ್ಯಾನಿಸಿದ್ದೇವಲ್ಲ, ಇಲ್ಲಿ ಯೋಹಾನನು ಬರೀತಾ ಇದ್ದಾನೆ, ಸಾಕ್ಷಿ ಕೊಟ್ಟಿದ್ದು ಎಲ್ಲಿ? ಪರಲೋಕದಲ್ಲಿ ದೇವರು ಸಾಕ್ಷಿ ಕೊಟ್ಟಿದ್ದಲ್ಲ. ಪರಲೋಕದಲ್ಲಿ ಆಲ್ರೆಡಿ ಆತನ ಸಿಂಹಾಸನವು ಅಲ್ಲಿ ಯುಗಾಂತರಗಳಿಂದ ಇದೆ. ಬಟ್ ದೇವರೇನು ಈ ಲೋಕದಲ್ಲಿ ರಾಜ್ಯವನ್ನು ಸ್ಥಾಪಿಸಿದ್ದನು, ಅಂದ್ರೆ ಆದಾಮನಲ್ಲಿ ಏನು ದೇವರು ರಾಜ್ಯವನ್ನು ಸ್ಥಾಪಿಸಿದ್ದನೋ ಆ ದೇವರ ರಾಜ್ಯವೇನಿದೆ ಅದರಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ ಎನ್ನುವಂತ. ಇದರದ್ದು ನಾವು ಗ್ರೀಕ್ ನೋಡುವುದಾದರೆ 7ನೇ ವಾಕ್ಯವನ್ನು ನೋಡುವುದಾದ್ರೆ ಇಲ್ಲಿ ನೋಡಿ, ದ್ಯಾಟ್ 3 are the one witnessing ಅಂತೇಳಿ ಉಂಟು. ದಿ ಒನ್ ವಿಟ್ನೆಸ್ಸಿಂಗ್, ಒಬ್ಬನೇ ಆತ್ಮನೇ. ನಾವು 6ನೇ ವಾಕ್ಯ ನೋಡಿದೀವಲ್ಲ, ಆತ್ಮನೇ ಸಾಕ್ಷಿ ಕೊಡುವನಾತನಾಗಿದ್ದಾನೆ. ಆ ಸಾಕ್ಷಿ ಕೊಡುವತನೇ ಆತನು ಸತ್ಯ ಸ್ವರೂಪನೇ ಅಂತೇಳಿ ನಾವು ನೋಡಿದೆವು. ಸೊ ಇಲ್ಲಿ ವಾಕ್ಯ ನೋಡಿ, ದಿ ಒನ್ ವಿಟ್ನೆಸ್ಸಿಂಗ್ ಇನ್ ದ ಹೆವೆನ್. ಹೆವೆನ್ ಅಂತ ಹೇಳಿದ್ರೆ ಈಗ ನಾನು ಹೇಳ್ತೇನೆ ದೇವರ ರಾಜ್ಯ. ಇದು
ಥರ್ಡ್ ಹೆವೆನ್ ಅಲ್ಲ, ಪರಲೋಕ ರಾಜ್ಯ ದೇವರೇನು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ ಅದರ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. ದಿ ಫಾದರ್, ದಿ ಸೇಯಿಂಗ್ ವರ್ಡ್ ಅಂಡ್ ದ ಹೋಲಿ ಸ್ಪಿರಿಟ್ ಅಂಡ್ ದೀಸ್ ದಿ ತ್ರೀ ಒನ್ ಆರ್. ಅಂದ್ರೆ ಒಬ್ಬನೇ ಮೂರು ವಿಧದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ದೇವರ ರಾಜ್ಯದಲ್ಲಿ ದೇವರು ಏನಾಗಿದ್ದಾರೆ, ಆತ್ಮಸ್ವರೂಪಣದ ದೇವರು ಮೂರು ವಿಧದಲ್ಲಿ ಸಾಕ್ಷಿಯನ್ನು ನೀಡಿದ್ದಾನೆ ಅಂತೇಳಿ ಇದು ಸ್ಪಿರಿಚುವಲ್ ಅರ್ಥವನ್ನು ತೋರಿಸುವಂತದ್ದಾಗಿದೆ. ನಾವು ನೋಡುವುದಾದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಸಾಕ್ಷಿ ಇತ್ತು, ಗಾಡ್ ಎಬವ್ ಅಸ್, ಅಂದ್ರೆ ದೇವರು ಯಾರ ಒಳಗೆ ವಾಸ ಮಾಡಲಿಲ್ಲ, ದೇವರು ಹೊರಗಿದ್ದಾನು. ಆಮೇಲೆ ಆತನು ಕವನೆಂಟ್ ಮಾಡುವಾಗ, ಹೊಸ ಒಡಂಬಡಿಕೆಯನ್ನು ಮಾಡುವಾಗ ದೇವರು ವಿತ್ ಅಸ್, ಅಂದ್ರೆ ಆತನು ಇಸ್ರೇಲ್ ಜನರ ಸಂಗಡ ಏನಾಗ್ತಾನೆ, ನಡೀತಾನೆ ಆತನು. ಮತ್ತೆ ಹೊಸ ಒಡಂಬಡಿಕೆಯನ್ನು ಆತನು ಸ್ಥಾಪಿಸಿದ ಮೇಲೆ ಪೆಂತೆಕೋಸ್ ದಿನದಲ್ಲಿ ಇಳಿದು ಬರ್ತಾನೆ, ಒಳಗೆ ಇಳಿದು ಬರ್ತಾನೆ. ಯಾರ ಒಳಗೆ ಇಳಿದು ಬರ್ತಾನೆ? ಲೋಕದಲ್ಲಿ ಜನರಿದ್ದಾರೆ, ಲೋಕದ ಒಳಗೆ ಆತನು ಇಳಿದು ಬಂದಿಲ್ಲ. ಆತನು ಇಳಿದು ಬಂದದ್ದು ಯಾರ ಜನಕ್ಕೆ? ಯಾರು ಆ ಮನುಷ್ಯ ಕುಮಾರನನ್ನು ಒಪ್ಪುತ್ತಾರೋ, ಅಂದ್ರೆ ಆ ಹೆಸರನ್ನು ಅಂಗೀಕರಿಸ್ತಾರೋ ಅವರ ಒಳಗಡೆ ಆತನೇ ಪವಿತ್ರ ಆತ್ಮನಾಗಿ ಬಂದು ವಾಸಿಸ್ತಾನೆ. ಅಂದ್ರೆ ದೇವರ ರಾಜ್ಯವನ್ನು ನಮ್ಮ ಒಳಗೆ ಆತನು ಯಾವಾಗ ಸ್ಥಾಪಿಸ್ತಾನೆ ಆವಾಗ ಆತನು ಮೂರು ವಿಧವಾಗಿ, ಒಬ್ಬನೇ ದೇವರು, ಏಕದೇವರು ಆ ರಾಜ್ಯದಲ್ಲಿ ಮೂರು ವಿಧವಾಗಿ ಸಾಕ್ಷಿ ಹೊಂದಿದ್ದಾನೆ ಅಂತೇಳಿ ವಾಕ್ಯ ಇಲ್ಲಿ ಅರ್ಥ ಕೊಡುವಂತದ್ದಾಗಿದೆ. 8ನೇ ವಾಕ್ಯ ನೋಡಿ, ಆತ್ಮ, ನೀರು, ರಕ್ತ ಈ ಮೂವರು ಭೂಮಿಯ ಮೇಲೆ ಸಾಕ್ಷಿ ಕೊಡುವ ಹೇಳುತ್ತಾರೆ. ಈ ಮೂವರು ಒಂದೇಯಾಗಿ ಒಪ್ಪಿಕೊಳ್ಳುತ್ತಾರೆ. ಇಲ್ಲಿನೂ ಕೂಡ ನೋಡಿ, ಆತ್ಮ, ನೀರು, ರಕ್ತ, ಇದರದ್ದು ನಾವು ಗ್ರೀಕ್ ಟ್ರಾನ್ಸ್ಲೇಷನ್ 8ನೇ ವಾಕ್ಯವನ್ನು ನಾವು ನೋಡುವುದಾದರೆ ಇಲ್ಲಿ ಕೂಡ ನೋಡಿ, ದ ತ್ರೀ ಆರ್ ದ ಒನ್ ವಿಟ್ನೆಸಿಂಗ್. ಒಬ್ಬನೇ ಸಾಕ್ಷಿ ಕೊಡುವತನ ಯಾರು? ಆತನು ಆತ್ಮಸ್ವರೂಪಣದ ದೇವರು, ಒಬ್ಬನೇ ಆತ್ಮನಿರುವುದು. ಒನ್ ವಿಟ್ನೆಸಿಂಗ್ ಇನ್ ದ ಲ್ಯಾಂಡ್. ಲ್ಯಾಂಡ್ ಇಲ್ಲಿ ಗಿ ಅಂತೇಳಿ ಉಲ್ಲೇಖವಾಗಿದೆ. ಇದು ಭೂಲೋಕವನ್ನು ಸೂಚಿಸುವಂತದಲ್ಲ, ಓಲ್ ವರ್ಲ್ಡ್ ಅನ್ನು ಸೂಚಿಸುವಂತದಲ್ಲ. ಇಲ್ಲಿ ಲ್ಯಾಂಡ್, ಅರ್ತ್ ಅಂತೇಳಿ ಏನು ಉಲ್ಲೇಖವಾಗಿದೆ ಅಲ್ಲ, ಇದು ಇಸ್ರೇಲ್ ಲ್ಯಾಂಡ್ ಅನ್ನು ಸೂಚಿಸುವಂತದ್ದಾಗಿದೆ. ಯಾಕಂದ್ರೆ ಯಾವ ತರ ಪರಲೋಕಕ್ಕೆ ನಾವು ನೋಡಿದೆವು, ಎರಡು ವರ್ಡ್ ಹೊಸ ಒಡಂಬಡಿಕೆಯಲ್ಲಿ ಯೂಸ್ ಆಗಿದೆ, ಉರನೋಸ್ ಮತ್ತೆ ಎಫೋರಾನಿಯೋಸ್. ಅದೇ ರೀತಿಯಾಗಿ ಭೂಮಿ ಏನಿದೆ, ಲ್ಯಾಂಡ್ ಏನಿದೆ, ಅದಕ್ಕೂ ಎರಡು ವರ್ಡ್ ಯೂಸ್ ಆಗಿದೆ ಬೈಬಲ್ ಅಲ್ಲಿ. ಒಂದು ವೈಕೋಮನ್ ಅಂತೇಳಿ, ವೈಕೋಮನ್ ಅಂತ ಹೇಳಿದ್ರೆ ಓಲ್ ವರ್ಲ್ಡ್. ನಮಗೆ ಲೂಕ 2:1 ಮತ್ತೆ ಪ್ರಕಟಣೆ 3:10 ನಮಗೆ ವಾಕ್ಯವು ಸಿಗ್ತದೆ. ಅಲ್ಲಿ ಓಲ್ ವರ್ಲ್ಡ್ ಗೆ ವೈಕೋಮನ್ ಅಂತೇಳಿ ಹೇಳಿದ್ದಾರೆ ಗ್ರೀಕ್ ಅಲ್ಲಿ. ಮತ್ತೆ ಇಲ್ಲಿ ಏನು ವಾಕ್ಯ ಯೂಸ್ ಆಗಿದೆ ಅದು ಲ್ಯಾಂಡ್, ಗಿ ಅಂತ ಹೇಳಿದೆ. ಗಿ ಅಂತ ಹೇಳಿದ್ರೆ ಇಸ್ರೇಲ್ ಭೂಮಿ. ಇಸ್ರೇಲ್ ಭೂಮಿಯಲ್ಲಿ ದೇವರು ಏನ್ ಮಾಡಿದ್ದಾನೆ, ದೇಹದಲ್ಲಿ ಬಂದು ಒನ್ ವಿಟ್ನೆಸಿಂಗ್, ಆತನೇ ಬಂದು ಏನು ಸಾಕ್ಷಿ ಹೊಂದುತ್ತಾನೆ. ಹೇಗೆ? ದ ಸ್ಪಿರಿಟ್, ಆತ್ಮ, ಅಂಡ್ ದ ವಾಟರ್. ವಾಟರ್ ಅಂತ ಹೇಳಿದ್ರೆ ಇದು ಪುನರ್ಜೀವತ್ವವನ್ನು ಸೂಚಿಸುವಂತ ಅಂದ್ರೆ ವಾಕ್ಯ. ನಾವು 1 ಪೇತ್ರ 1:23 ಓದುವಾಗ ವಾಕ್ಯವೇನು ಹೇಳ್ತದೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ. ಹೇಗೆ? ಸದಾ ಜೀವವುಳ್ಳ ವಾಕ್ಯದ ಮುಖಾಂತರವಾಗಿ. ಸೊ ಆತನು ವಾಕ್ಯದ ಮುಖಾಂತರವಾಗಿ ಇಲ್ಲಿ ಸಾಕ್ಷಿ ಹೊಂದ್ತಾ ಇದ್ದಾನೆ. ಮತ್ತೆ ದ ಬ್ಲಡ್, ಬ್ಲಡ್ ಅಂತ ಹೇಳಿದ್ರೆ ಇದು ಶುದ್ಧತೆಯನ್ನು ಸೂಚಿಸುವಂತದ್ದು. ಅಂದರೆ ಎಲ್ಲಾ ಪಾಪಗಳಿಗೆ ಕ್ಷಮೆ ಬೇಕಾದ್ರೆ ನಾವು ಹೆಬೇಲನ ಟೈಮ್ ಇಂದ ನೋಡುವುದಾದ್ರೂ ಕೂಡ ರಕ್ತ ಸುರಿಸದೆ ಪಾಪ ಕ್ಷಮೆ ಆಗಲಿಲ್ಲ. ಸೊ ದೇವರೇನ್ ಮಾಡ್ತಾರೆ, ಸ್ವತಃ ದೇಹದಲ್ಲಿ ಬಂದು ಈ ಭೂಮಿಯಲ್ಲಿ, ಅಂದ್ರೆ ಯಾವಾಗ ಕವನೆಂಟ್ ಮೊದಲು ಯಾರ ಹತ್ರ ಮಾಡಿದ್ದೇವರು? ಅಬ್ರಾಮನ ಹತ್ರ. ಅಬ್ರಾಮನ ಸಂತತಿಯಲ್ಲಿ ಇತ್ತು ಇಸ್ರೇಲ್ ಅಲ್ಲಿ. ಸೊ ಈ ಇಸ್ರೇಲ್ ಲ್ಯಾಂಡ್ ಅಲ್ಲಿ ದೇವರು ಬಂದು ಏನ್ ಮಾಡ್ತಾ ಇದ್ದಾರೆ, ರಕ್ತ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಆತ್ಮ ಅಂದ್ರೆ ಆತ್ಮ ಸ್ವರೂಪಣದ ದೇವರು, ನೀರು ಅಂದರೆ ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿಯನ್ನು ಸೂಚಿಸುವಂತದ್ದು. ನೀರು ಅಂದ್ರೆ ಆತನ ರಕ್ತವನ್ನು ಸುರಿಸಿ ಆತನು ಪರಿಶುದ್ಧತೆಯನ್ನು ಗೊಳಿಸುವಂತದ್ದು. ಮತ್ತೆ ರಕ್ತ ಅಂದ್ರೆ ಆತನು ರಕ್ತ ಸಾಕ್ಷಿ ಆಗುವುದು. ಈ ಮೂರು ವಿಷಯಗಳು ಆಗಿದ್ದಲ್ಲಿ ಭೂಮಿಯ ಮೇಲೆ ಆತ್ಮ, ನೀರು, ರಕ್ತ ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ದೇವರ ರಾಜ್ಯದಲ್ಲಿ ತಂದೆ, ಮಗ, ಪವಿತ್ರ ಆತ್ಮ ಅಂದ್ರೆ ತಂದೆ, ವಾಕ್ಯ, ಪರಿಶುದ್ಧ ಆತ್ಮನಾಗಿ ಆತನು ಸಾಕ್ಷಿಯನ್ನು ನೀಡಿದ್ದಾನೆ. ರೀಸನ್ ಏನಂತ ಹೇಳಿದ್ರೆ, ಯಾವುದೇ ಕ್ರಿಯೆಯನ್ನು ಟೆಸ್ಟಿಫೈ ಮಾಡಬೇಕಾದ್ರೆ ಬೈಬಲ್ ನಮಗೆ ಹೇಳ್ತಿದೆ ಮಿನಿಮಮ್ 2 ಅಥವಾ 3 ಸಾಕ್ಷಿಗಳು ಬೇಕು. ಸೊ ದೇವರು ಏನ್ ಮಾಡುದು, ಆ 3 ವಿಧವಾಗಿ ಸಾಕ್ಷಿ ಹೊಂದಿದ್ದಾನೆ ಆತನ ರಾಜ್ಯವನ್ನು ಸ್ಥಾಪಿಸಲು. ರೀಸನ್ ಕೀರ್ತನೆ 37:28 ವಾಕ್ಯ ಹೇಳ್ತದೆ, ದೇವರು ನ್ಯಾಯವನ್ನು ಮೆಚ್ಚುವ ಆತನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಏನು ಸೈತಾನನು ಈ ಮೋಸಗೊಳಿಸಿದ್ದಾನೆ ಆದಾಮನನ್ನು, ಅದನ್ನು ದೇವರು ನ್ಯಾಯವಾಗಿ ಬಂದು ಸಾಕ್ಷಿಯನ್ನು ನೀಡಿ ಹಿಂದಕ್ಕೆ ಪಡೆದಿದ್ದಾನೆ ತನ್ನ ರಾಜ್ಯವನ್ನು. ದೇವರೇನು ಆದಾಮನಲ್ಲಿ ರಾಜ್ಯವನ್ನು ಸ್ಥಾಪಿಸಿದ್ದಾನೋ ಅದೇ ರಾಜ್ಯವನ್ನು ದೇವರು ಹಿಂದಕ್ಕೆ ಪಡೆದಿದ್ದಾನೆ. ಈ ಲೋಕದಲ್ಲಿ ಆತನು ದಾನಿಯೇಲ ಮುಖಾಂತರವಾಗಿ ದೇವರೊಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಶಾಶ್ವತವಾಗಿ ನಿಲ್ಲುವುದಂತ ಹೇಳಿದ್ದಾನೆ. ಆ ರಾಜ್ಯದ ಅಂಗವಾಗಿ ನಮಗೆ ಇಟ್ಟಿದ್ದಾನೆ. ಸೊ ಹಾಗಿದ್ರೆ ನಾನು ಇವಾಗ ಯಾರೆಲ್ಲ ಈ ಟ್ರಿನಿಟಿ ಬೋಧನೆ ಮಾಡ್ತಾರೆ, ಪರಲೋಕದಲ್ಲಿ ಸಾಕ್ಷಿ ಕೊಡುವವರು 3 ಇದ್ದಾರೆ, ಇದು ಬೇರೆ 3 ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತೇಳಿ ಉಲ್ಲೇಖಿಸುವುದಾದರೆ ನಿಮಗೆ ನನ್ನ ಒಂದು ಕ್ವಶನ್ ಏನಂತ ಹೇಳಿದರೆ, ಇಲ್ಲಿ ವಾಕ್ಯ ಪರಲೋಕ ಅಂತೇಳಿ ಏನು ಉಲ್ಲೇಖವಾಗಿದೆ ಔರನೋಸ್, ಅದು ದೇವರ ರಾಜ್ಯ.
ಲೂಕ 17:20-21 ನಾವು ನೋಡಿದೆವು. ಆ ದೇವರ ರಾಜ್ಯ ನಮ್ಮ ಒಳಗಿದೆ. ಸೊ ಹಾಗಿದ್ರೆ ನಮ್ಮ ಒಳಗೆ ಎಷ್ಟು ಜನ ಸಾಕ್ಷಿ ನೀಡ್ತಾ ಇದ್ದಾರೆ ಇವಾಗ, ಅದನ್ನ ನಾವು ನೋಡಬೇಕು. 3 ವಿಧವಾಗಿ ಸಾಕ್ಷಿ ನೀಡಿದ್ದಾರೆ ದೇವರು. ನಾನು ಎಗರಿದ್ದೇನೆ, ವಾಕ್ಯದಲ್ಲಿ ಉಂಟು. ತಂದೆಯಾಗಿ, ಮಗನಾಗಿ, ಪರಿಶುದ್ಧ ಆತ್ಮನಾಗಿ ದೇವರು ಸಾಕ್ಷಿ ನೀಡಿದ್ದಾರೆ. ಯಾಕಂದ್ರೆ ಆ ಕಾರ್ಯ ಆ ತರ ದೇವರು ಮಾಡಿದ್ದನ್ನು ನಮಗೆ ಬೈಬಲ್ ತೋರಿಸ್ತಾ ಉಂಟು. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಮತ್ತೆ ಸಭೆ ಕಾಲ, ಆ ಒಬ್ಬನೇ ದೇವರು 3 ವಿಧವಾಗಿ ಆತನ ಏನ್ ಮಾಡಿದ್ದಾನೆ, ಸಾಕ್ಷಿ ನೀಡಿದ್ದಾನೆ. ಅದನ್ನೇ ಇಲ್ಲಿ ಯೋಹಾನನು 1 ಯೋಹಾನ 5:7 ಉಲ್ಲೇಖಿಸಿದ್ದಾನೆ. ಏನಂತ ಪರಲೋಕದಲ್ಲಿ ಸಾಕ್ಷಿ ಕೊಡುವ 3 ಇದ್ದಾರೆ ಅಂತ ಹೇಳಿದರೆ, ಪರಲೋಕ ಅಂತೇಳಿ ಇಲ್ಲಿ ಏನು ಸೂಚಿಸಿದೆ ಅದು ದೇವರ ರಾಜ್ಯ. ಬೈಬಲ್ ಹೇಳ್ತದೆ ದೇವರ ರಾಜ್ಯ ನಮ್ಮ ಒಳಗಿದೆ. ಯೇಸು ಕ್ರಿಸ್ತನು ಪುನಃ ಬರುವಾಗ ಸೆಕೆಂಡ್ ಟೈಮ್ ಅಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಒಂದಾಗ್ತೇವೆ. ನಮ್ಮ ಒಳಗಿದ್ದ ರಾಜ್ಯವೇನಿದೆ ಅದನ್ನೇ ದೇವರಲ್ಲಿ ಫಿಸಿಕಲ್ ಆಗಿ ಎಸ್ಟಾಬ್ಲಿಷ್ ಮಾಡುವವರಾಗಿದ್ದಾರೆ. ಸೊ ಇದರದ ಅರ್ಥ ಏನಂತ ಹೇಳಿದ್ರೆ, ಇದು ಥರ್ಡ್ ಹೆವೆನ್ಗೆ ಅಂತೇಳಿ ಸೂಚಿಸುವುದಲ್ಲ. ಇದರ ಅರ್ಥ ದೇವರ ರಾಜ್ಯದಲ್ಲಿ 3 ವಿಧವಾದ ಸಾಕ್ಷಿಯನ್ನು ನೀಡಿ ಈ ಲೋಕದಲ್ಲಿ ನಾವು ನೋಡಿದ 8ನೇ ವಾಕ್ಯ, ಈ ಭೂಮಿಯ ಮೇಲೇನೆ ಆ ಸಾಕ್ಷಿಯನ್ನು ದೇವರು ನೀಡಿದ್ದಾರೆ. ಹೇಗೆ? ಆತ್ಮ, ನೀರು, ರಕ್ತ. ತನ್ನ ರಕ್ತವನ್ನು ಸುರಿಸಿ, ನೀರು ಅಂತ ಹೇಳಿದ್ರೆ ಹೊಸ ಜೀವನವನ್ನು ನೀಡುವುದರ ಮುಖಾಂತರವಾಗಿ ಆತ್ಮ ಸ್ವರೂಪಣದ ದೇವರೇ ಸಾಕ್ಷಿಯನ್ನು ನೀಡಿದ್ದಾನೆ ಅಂತೇಳಿ ಇದರ ಅರ್ಥ. 3 ವಿಧವಾಗಿ ಆತನು ಸಾಕ್ಷಿಯನ್ನು ನೀಡಿದ್ದಾನೆ ಅಂತೇಳಿ ಇದರ ಅರ್ಥ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀವು ಯಾರೆಲ್ಲ ಈ ವಾಕ್ಯವನ್ನು ತೆಗೆದುಕೊಂಡು ಇಷ್ಟರ ತನಕ ನೀವು ಥಿಂಕ್ ಮಾಡಿದ್ದಾರಾ, ಪರಲೋಕ ಅಂತ ಹೇಳಿದ್ರೆ ಥರ್ಡ್ ಹೆವೆನ್ ಅಲ್ಲಿ 3 ಇದ್ದಾರೆ ಸಾಕ್ಷಿ ನೀಡುವರು ಅಂತ ಹೇಳಿದರೆ ಅದೊಂದು ಸುಳ್ಳಾದ ಬೋಧನೆಯಾಗಿದೆ. ಆತ್ಮ ಸ್ವರೂಪಣದ ದೇವರು ಒಬ್ಬನೇ ದೇವರು. ಜಾನ್ 4:24 ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಅಂತೇಳಿ ಯೋಹಾನನೇ ಪ್ರಕಟಿಸಿದ್ದಾನೆ. ಮತ್ತೆ ಅದೇ ಎಫೆಸ 4:4 ಪೌಲನು ಕೂಡ ಕ್ಲಾರಿಟಿ ಕೊಟ್ಟಿದ್ದಾನೆ. ಪೌಲನಲ್ಲಿ ಹೇಳ್ತಾನೇನು, ನಾವೆಲ್ಲವೂ ಒಬ್ಬನೇ ಆತ್ಮನಿಗೆ ಸೇರಿದವರಾಗಿದ್ದೇವೆ. ಅದೇ 1 ಕೊರಿಂಥಿಯನ್ 12:4 ಕೂಡ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಆತ್ಮನು ಒಬ್ಬನೇ ಆತ್ಮ ಸ್ವರೂಪಣದ ದೇವರಿರುವುದು. ಆತನೇ ಏನಾಗಿದ್ದಾನೆ, ಇವಾಗ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಅಂತೇಳಿ ಬೈಬಲ್ ತೋರಿಸ್ತಾ ಉಂಟು. ಸೊ ಹಾಗಿದ್ರೆ ನಾನು ಪುನಃ ಹೇಳ್ತೇನೆ, ಬೈಬಲು ತಂದೆ ನಮ್ಮ ಒಳಗೆ ವಾಸಿಸ್ತಾನೆ ಅಂತೇಳಿ ಮತ್ತೆ 6:6 ಮತ್ತೆ 6:18 ತಂದೆ ನಮ್ಮ ಒಳಗಿದ್ದಾರೆ ಅಂತೇಳಿ ವಾಕ್ಯ ಹೇಳ್ತದೆ. ಮತ್ತೆ 1 ಕೊರಿಂಥಿಯನ್ 3:16, 1 ಕೊರಿಂಥಿಯನ್ 6:19, 2 ಕೊರಿಂಥಿಯನ್ 6:16 ಪವಿತ್ರ ಆತ್ಮನು ನಮ್ಮ ಒಳಗೆ ವಾಸಿಸ್ತಾನೆ ಅಂತೇಳಿ ವಾಕ್ಯ ಹೇಳ್ತದೆ. ಮತ್ತೆ ರೋಮನ್ಸ್ 8:10 ಪೌಲನು ಹೇಳಿದ್ದಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದಾರೆ ಅಂತ ಹೇಳಿದ್ದಾನೆ. ಅದೇ ಕೊಲೋಸ 1:27 ಅದೇ ಪೌಲನಲ್ಲಿ ಬರೆಯುತ್ತಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಅಂತೇಳಿ ಬರೆಯುತ್ತಾನೆ. ಮತ್ತೆ 2 ಕೊರಿಂಥಿಯನ್ಸ್ 3:17 ಪೌಲನು ಬರೆಯುತ್ತಾನೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಅದೇ ನಾವು ಮತ್ತೆ ಆಕ್ಟ್ಸ್ 16:7 ನೋಡುವಾಗ ಅಲ್ಲಿ ಯೇಸುವಿನ ಆತ್ಮ ಅಂತೇಳಿ ಉಲ್ಲೇಖವಾಗಿದೆ. ಅಪೊಸ್ತಲ ಕೃತ್ಯಗಳು 5:3 ಮತ್ತೆ 5 ಆ ಅಧ್ಯಾಯದಲ್ಲಿ 2 ವಿಧವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಒಂದು, ಆತನು ಪೇತ್ರನಲ್ಲಿ ಹೇಳ್ತಾನೆ, ಮೊದಲು ಪವಿತ್ರ ಆತ್ಮನನ್ನು ಅವರೇನು ಮೋಸಗೊಳಿಸಿದ್ದಾರೆ ಅಂತ ಹೇಳಿದ್ದಾನೆ. ಅದೇ ಅಲ್ಲಿ ಕೆಳಗೆ ಆತನು ಆ ಸಪ್ಪೆರಳಿಗೆ ಆತನು ಹೇಳುವಂತದ್ದು, ಪೇತ್ರನು ಅಲ್ಲಿ ಆತನ ಹೇಳ್ತಾನೆ, ನೀವು ಅಲ್ಲಿ ಕರ್ತನಿಗೆ ಯಾಕೆ ನೀವು ವಿರೋಧ ಮಾತಾಡಿದ್ರೆ ಅಂತೇಳಿ. ಸೊ ಅದಕ್ಕೆ ವಾಕ್ಯ ಏನಿದೆ, ಪೌಲನಿಗೆ ಯಾವುದೇ ಡೌಟ್ ಇರಲಿಲ್ಲ. ಯಾಕೆಂದ್ರೆ ಪೌಲನಿಗೆ ಕ್ಲಿಯರ್ ಇತ್ತು ಯೇಸು ಕ್ರಿಸ್ತನೇ ದೇವರಂತೇಳಿ. ನಾವು 8ನೇ ಅಧ್ಯಾಯ ನಾವು ಧ್ಯಾನಿಸುವಾಗ ಅಪೊಸ್ತಲ ಕೃತ್ಯಗಳು, ಆತನು ದಮಸ್ಕದಿಂದ ಆ ಏರಿಯಾದಲ್ಲಿ ಹೋಗುತ್ತಿರುವಾಗ ಅಲ್ಲಿ ಆತನಿಗೆ ದರ್ಶನ ಕೊಟ್ಟದ್ದು ಯಾರು? ಯೇಸು ಕ್ರಿಸ್ತನೇ ದರ್ಶನ ಕೊಟ್ಟಿದ್ದ ಆತನಿಗೆ. ಯೇಸು ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆತನ ಕೇಳ್ತಾನೆ, ಕರ್ತನೇ ನೀನಾರು ಅಂತ ಕೇಳ್ತಾನೆ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅದೇ ಅವರಿಗೆ ಗೊತ್ತಿತ್ತು, ಅವರ ಕರ್ತ ಯಾರು? ಯೆಹೋವ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ಕರ್ತನೇ ನೀನ್ಯಾರು ಅಂತ ಕೇಳಿದಾಗ ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೇನೆ, ನೀನು ಹಿಂಸೆ ಪಡಿಸುವ ಆ ಕರ್ತನೆ ನಾನು ಅಂತೇಳಿ. ಸೊ ಅಲ್ಲಿ ಅವನಿಗೆ ಕ್ಲಿಯರ್ ಆಗ್ತದೆ, ಯಾವುದೇ ಡೌಟ್ ಇಲ್ಲ ಅವನಿಗೆ, ಅವನು ಕ್ಲಿಯರ್ ಆಗಿ ಹಿಂಬಾಲಿಸ್ತಾನೆ. ಬಟ್ ಅದನ್ನು ಉಲ್ಲೇಖಿಸುವಾಗ, ಆ ವಾಕ್ಯವನ್ನು ಉಲ್ಲೇಖಿಸುವಾಗ ಆ ಥರ ಉಲ್ಲೇಖವಾಗಿದೆ ಡಿಫ್ರೆಂಟ್ ಆಗಿ. ಹಾಗಂತೇಳಿ ತುಂಬಾ ಆತ್ಮಗಳು ಒಳಗಿದ್ದರೆ ಅದು ದೇವರ ಆತ್ಮ ಅಲ್ಲ, ಅದು ಬೇರೆ ಯಾವುದೋ ಆತ್ಮ ಆಗ್ತದೆ. ಸೊ ಅದಕ್ಕೆ ಸ್ಪಷ್ಟವಾಗಿ ನಾವು ವಾಕ್ಯದಲ್ಲಿ ಅರಿಯಬೇಕಂತ ಹೇಳಿದ್ರೆ ದೇವರ ಆಜ್ಞೆ ಏನಾಗಿದೆ, ವಾಕ್ಯವು ತುಂಬಾ ವಿಧವಾಗಿ ಉಲ್ಲೇಖವಾಗಿದೆ. ದೇವರ ಆಜ್ಞೆ ಏನಾಗಿದೆ ಅದನ್ನು ನಾವು ತೆಗೆದುಕೊಂಡು ನಮ್ಮ ದೇವರಾಗಿರುವ ಕರ್ತನು ಒಬ್ಬನೇ ದೇವರು. ಅಲ್ಲಿ ಕೂಡ ನೋಡಿ ಸ್ಪಷ್ಟವಾಗಿ ಕರ್ತನು ಅಂತೇಳಿ ಉಲ್ಲೇಖವಾಗಿದೆ. ಕರ್ತನು ಅಂತ ಹೇಳಿದ್ರೆ ಒಬ್ಬನೇ ಕರ್ತನಿರುವನು. ಹಳೆ ಒಡಂಬಡಿಕೆಯಲ್ಲಿ ಯಾರಿದ್ದನೋ ಯೆಹೋವನೇ ಕರ್ತನಾಗಿ ಪ್ರಕಟವಾಗಿದ್ದನೋ, ಅದೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕರ್ತನ ಅಂತೇಳಿ ರೋಮನ್ಸ್ 10:9-10, 1 ಕೊರಿಂಥಿಯನ್ 12:3, ಹೆಬ್ರೂಸ್ 13:15 ಮತ್ತೆ ಫಿಲಿಪ್ಪಿ 2:9-10 ನಾವು ನೋಡುವಾಗ ಅಲ್ಲಿ ಯೇಸು ಒಬ್ಬನೇ ಕರ್ತನು ಅಂತೇಳಿ ನಮಗೆ ಗೊತ್ತಾಗ್ತದೆ ಕ್ಲಿಯರ್ಲಿ. ಸೊ ಹಾಗಿದ್ರೆ ಕರ್ತನು ಒಬ್ಬನೇ ಅಂತ ಆದ್ಮೇಲೆ, ಆತ್ಮಸ್ವರೂಪನ ದೇವರು ಒಬ್ಬನೇ ಇರುವುದಂತೇಳಿ ಕ್ಲಿಯರ್ ಆದ್ಮೇಲೆ, ದೇವರು ಮನುಷ್ಯನ ಆಲೋಚನೆ ಪ್ರಕಾರ ಕಾರ್ಯ ಮಾಡುವತನಲ್ಲ, ಆತನು ತನ್ನ ವಾಕ್ಯದ ಪ್ರಕಾರ, ತನ್ನ ಆಜ್ಞೆಯ ಪ್ರಕಾರ ಕಾರ್ಯ ಮಾಡಿದ್ದಾನೆ ನಮಗೋಸ್ಕರವಾಗಿ, ನಮ್ಮನ್ನು ರಕ್ಷಿಸತಕ್ಕಾಗಿ. ಮತ್ತೆ ನಾನು ಇನ್ನೊಂದು ವಾಕ್ಯವನ್ನು ಹೇಳಲು ಬಯಸ್ತೇನೆ. ಯಾರೆಲ್ಲ ದೇವರನ್ನು ಟ್ರಿನಿಟಿ ಅಂತೇಳಿ ಹೇಳ್ತೀರಾ,
ನೀವೆಲ್ಲ ಮಾರ್ಕ್ ಆಫ್ ದ ಬೀಸ್ಟ್ ಅಂಡರ್ ಇದ್ದೀರಾ. ಮಾರ್ಕ್ ಆಫ್ ದ ಬೀಸ್ಟ್ ಏನಾಗಿದೆ, ಆತನ ಸನ್ ಆಫ್ ಪರ್ಡಿಷನ್ ಅಂತೇಳಿ ಜಾನ್ 17:12 ಅಲ್ಲಿ ಯೇಸು ಕ್ರಿಸ್ತನು ಜೂದಾಸ್ ಇಸ್ಕರಿಯೋತಿಗೆ ಹೇಳಿದ್ದನು. ಅದೇ ವಾಕ್ಯವನ್ನು ಆತನ 2 ಥೆಸಲೋನಿಯನ್ 2:3-4 ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಅಧರ್ಮ ಸ್ವರೂಪನು ಬಯಲಿಗೆ ಬರುವುದು ಅಂತೇಳಿ ಪೌಲನು ಉಲ್ಲೇಖಿಸ್ತಾನೆ. ಆ ಅಧರ್ಮ ಸ್ವರೂಪನು ಬಯಲಿಗೆ ಬಂದಿದ್ದು ಯಾವಾಗ, AD 476 ಅಲ್ಲಿ, ಮತ್ತೆ 538 ಇಂದ ಆತನ ರೂಲಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಅಲ್ಲಿ ತನಕ AD 300 ತನಕ ಸಭೆಯು ಕ್ಲಿಯರ್ ಇತ್ತು. ಆಜ್ಞೆ ಪ್ರಕಾರ ಅವರು ಸೇವೆ ಮಾಡ್ತಾ ಇದ್ದರು, ಯೇಸು ಕ್ರಿಸ್ತನನ್ನೇ ಅವರು ಪ್ರಚುರಪಡಿಸ್ತಾ ಇದ್ರು. ಬಟ್ ಆ ಅಧರ್ಮ ಸ್ವರೂಪನು ಸನ್ ಆಫ್ ಪರ್ಡಿಷನ್ ಯಾವಾಗ ಪ್ರಕಟವಾಗಿದ್ದಾನೋ ಅವನು ಕಲಬೆರಕೆ ಮಾಡಿ ರೋಮನ್ ಧರ್ಮ ಏನಿದೆ, ರೋಮನ್ ಪೇಗನಿಸಮ್ ಅಂತ ಹೇಳ್ತಾರೆ, ಅದನ್ನು ಕ್ರಿಶ್ಚಿಯಾನಿಟಿಗೆ ಕನೆಕ್ಟ್ ಮಾಡಿ ಒಬ್ಬನೇ ದೇವರ ಆ ಆಜ್ಞೆಗೆ ವಿರುದ್ಧವಾಗಿ ಗಾಡ್ ಇಸ್ ಟ್ರಿನಿಟಿ ಅಂತೇಳಿ ಆತನು ಎಲ್ಲರ ಮನಸ್ಸಿನ ಒಳಗೆ ಹಾಕಿ ಇವಾಗ ಎಲ್ಲರ ಮನಸ್ಸಿನ ಒಳಗೆ ಆತನು ಕೂತ್ಕೊಂಡು ಆತನ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಸೊ ಅದಕ್ಕೆ ದೇವರ ಆಜ್ಞೆಗೆ ಅನುಗುಣವಾಗಿ ನಿಮ್ಮ ನಂಬಿಕೆಯಲ್ಲಿ ನೆಲೆಗೊಳ್ಳಿ. ಮತ್ತೆ ಅಪೊಸ್ತಲ ಕೃತ್ಯಗಳಲ್ಲಿ 5 ರೆಫರೆನ್ಸಸ್ ಏನಿದೆ ಬೈಬಲ್ ನಮಗೆ ತೋರಿಸ್ತದೆ. ನೀರಿನ ದೀಕ್ಷಾ ಸ್ನಾನ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಡೆದದ್ದು ಕ್ಲಿಯರ್ ಪ್ರೂಫ್ ಉಂಟು ನಮಗೆ. 2 ಅಥವಾ 3 ಸಾಕ್ಷಿಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಗಿದೆ. ಸೊ ನಿಮ್ಮ ಆ ನಂಬಿಕೆಗೆ ಅನುಗುಣವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ನಿತ್ಯತ್ವಕ್ಕೆ ನಿಮ್ಮನ್ನು ನಡೆಸಿಕೊಳ್ಳಿ ಅಂತೇಳಿ ನಾನು ನಿಮ್ಮನ್ನಲ್ಲಿ ಎನ್ಕರೇಜ್ ಮಾಡುವನಾಗಿದ್ದೇನೆ. ಇಲ್ಲದಿದ್ದರೆ ಏನಾಗ್ತದೆ, ಒಂದು ವಾಕ್ಯವನ್ನು ತೆಗೆದುಕೊಂಡು ಈ ತರ ಉಲ್ಲೇಖವಾಗಿದೆ ಅಂತೇಳಿ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಒಂದು ವೇಳೆ ನೀವು ನಿಮ್ಮ ಇಗೋ ಇಂದ ಮತ್ತೆ ಆ ಡಿನಾಮಿನೇಷನಲ್ ಸ್ಪಿರಿಟ್ ಇಂದ ನೀವು ಒಂದು ವೇಳೆ ಅದನ್ನೇ ನಾನು ಮಾಡುವುದಿಲ್ಲ, ಇದೇ ಸತ್ಯ ಅಂತೇಳಿ ನೀವು ಮಾಡುವುದು ಅಂತೇಳಿ ನೀವು ಮಾಡಿ ಮುಂದೆ ಹೋದ್ರೆ ನಾಳೆ ಲಾಸ್ ಯಾರಿಗೆ? ದೇವರಿಗೆ ಏನು ಲಾಸ್ ಇಲ್ಲ. ದೇವರು ತನ್ನ ಕಾರ್ಯವನ್ನು ಆಲ್ರೆಡಿ ಮಾಡಿದ್ದಾರೆ. ಲಾಸ್ ಇರುವುದು ಮನುಷ್ಯನಿಗೆ. ಯಾಕೆಂದ್ರೆ ನಾನು ಮಾಡಿದ್ದೆ ಸರಿ, ನನ್ನ ಹಿರಿಯರು ಮಾಡಿದ್ದೆ ಸರಿ ಅಂತೇಳಿ ಯಾರು ಟೆಸ್ಟಿಫೈ ಮಾಡ್ತಾರೆ, ಆ ಹಿರಿಯರು ಯಾವ ಇಂಟೆನ್ಷನ್ ಇಂದ ಅವರು ಮಾಡಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನಾನು ಒಂದು ಬೇಕಾದ್ರೆ ಟೈಮ್ ತುಂಬ ಹೋಗ್ತದೆ, ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಒಂದು ಅರಸು 12ನೇ ಅಧ್ಯಾಯ ಓದುವುದಾದರೆ ಅಲ್ಲಿ ರಾಜ ಇದ್ದ ಒಬ್ಬ, ಆತನ ಹೆಸರು ಯೆರುಬಾಮ ಅಂತೇಳಿ. ಅಲ್ಲಿ ಇಬ್ಬರು ರಾಜ ಇದ್ದಾರೆ. ಆ ಅಧ್ಯಾಯದಲ್ಲಿ ಇಬ್ಬರು ರಾಜರ ಬಗ್ಗೆ ಉಲ್ಲೇಖವಿದೆ. ಒಬ್ಬ ರೆಹಬಾಮ ಮತ್ತೊಬ್ಬ ಯೆರುಬಾಮ. ರೆಹಬಾಮ ಏನಿದ್ದಾನೆ ಆತನ ಸೊಲೊಮೋನನ ಮಗ. ಯೆರುಬಾಮ ಏನಿದ್ದಾನೆ ಆತನ ಇಸ್ರೇಲ್ನ ರಾಜ. ಆತನಲ್ಲಿ ಹೆದರ್ತಾನೆ. ಅಂದ್ರೆ ಈ ರೆಹಬಾಮನನ್ನು ಇವರು ಸಪೋರ್ಟ್ ಮಾಡಿ ಅವರಲ್ಲಿ ದೇವಾರಾಧನೆಗೆ ಕೂಡುವಾಗ ಅವರೆಲ್ಲ ಮೀಟಿಂಗ್ ಮಾಡಿ ನನ್ನನ್ನು ಕೊಂದಾರು ಎನ್ನುವ ಆ ಒಂದು ಭಯದಿಂದ ಆತನಲ್ಲಿ ಒಂದು ದೊಡ್ಡ ಒಂದು ತಪ್ಪು ಮಾಡ್ತಾನೆ. ಆತನ ಏನ್ ಮಾಡ್ತಾನೆ, 2 ಬಂಗಾರದ ಬಸವಗಳನ್ನು ಮಾಡಿ ಅದಕ್ಕೆ ಆತನ ಹೇಳ್ತಾನೆ, ಅವರು ಇಸ್ರೇಲರಿಗೆ ಹೇಳ್ತಾನೆ, ಈ ಬಸವಗಳೇ ನಿನ್ನನ್ನು ಏನು ಮಾಡಿದ್ದಾರೆ, ನಿಮ್ಮನ್ನು ಈಜಿಪ್ಟಿನಿಂದ ಕರೆತಂದ ದೇವರುಗಳ ಅಂತೇಳಿ ಅವರನ್ನು ಅಲ್ಲಿ ನಂಬಿಸ್ತಾನೆ. ಆತನು ಮಾಡಿದ್ದ ಇಂಟೆನ್ಷನ್ ಏನಾಗಿದೆ, ಆ ಬಸವಗಳನ್ನು ಮಾಡುವ ಆತನ ಇಂಟೆನ್ಷನ್ ಆಗಿತ್ತು ತನ್ನನ್ನು ಕೊಲ್ಲಬಾರದು, ತಾನು ಸೇಫ್ ಆಗಿರ್ಬೇಕಂತೇಳಿ ಆತನ ಇಂಟೆನ್ಷನ್ ಇಂದ ಆತನು ಇಡೀ ಇಸ್ರೇಲ್ ಕುಲವನ್ನು ಪಾಪಕ್ಕೆ ಪ್ರೇರಿಸ್ತಾನೆ. ವಾಕ್ಯ ಇದೆ ನೋಡಿ, 1 ಅರಸು 12:25-30 ಅಲ್ಲಿ ಉಲ್ಲೇಖವಾಗಿದೆ. ಆತನು ತನ್ನ ಬೆನಿಫಿಟ್ಗೋಸ್ಕರ ಆ ಬಸವಗಳನ್ನು ಮಾಡಿ ದೇವದೂಷಣ ಮಾಡ್ತಾನೆ. ಆತನು ಯೆಹೋವನು ಅವರನ್ನು ಅಲ್ಲಿಂದ ಕರೆತಂದದ್ದು ಈಜಿಪ್ಟಿನಿಂದ. ಬಟ್ ಆತನ ಅವರನ್ನು ನಂಬಿಸ್ತಾನೆ. ಅಲ್ಲಿ ಈ ಬಸವಗಳು ಆತನನ್ನು ರೂಪ ಮಾಡಿದಾನಲ್ಲ, ಈ ಬಸವಗಳು ನಿಮ್ಮನ್ನು ಅಲ್ಲಿಂದ ಕರೆತಂದ ದೇವರುಗಳು ಅಂತೇಳಿ ಆತನು ಸುಳ್ಳು ಆಗಿ ಅವರಿಗೆ ಹೇಳ್ತಾನೆ. ಆತನು ದಾನ್ ಎನ್ನುವಂತ ಗೋತ್ರ ಏನಿದೆ ಅಲ್ಲಿ ಆತನು ಅದನ್ನು ಸ್ಥಾಪಿಸ್ತಾನೆ. ಮತ್ತೆ ಇನ್ನೊಂದನ್ನು ಆತನು ಎಫ್ರೈಮ್ ಅಂದ್ರೆ ಬೇತೇಲಲ್ಲಿ ಸ್ಥಾಪಿಸ್ತಾನೆ. ಇದರ ಪರಿಣಾಮ ಏನಾಗ್ತದೆ ಗೊತ್ತುಂಟಾ? ಪ್ರಕಟಣೆ 7ನೇ ಅಧ್ಯಾಯ ಓದಿ. ಪ್ರಕಟಣೆ 7:1 ಅಲ್ಲಿ ಓದುವಾಗ ಕೆಳಗೆ 12 ಗೋತ್ರಗಳಲ್ಲಿ ಆ 2 ಗೋತ್ರ ಏನಿದೆ, ದಾನ್ ಮತ್ತೆ ಎಫ್ರೈಮ್, ದೇವರು ಅವರ ಹೆಸರನ್ನು ಅಲ್ಲಿಂದ ತೆಗೆದು ಬಿಟ್ಟಿದ್ದಾರೆ. ಅವರು ಕೌಂಟಿಂಗ್ ಅಲ್ಲೇ ಇಲ್ಲ. ರೀಸನ್ ಏನು? ಆತನನ್ನು ಅಲಕ್ಷ್ಯ ಮಾಡಿದ್ದು, ಯೆಹೋವನನ್ನು ಅಲಕ್ಷ್ಯ ಮಾಡಿದ್ದು. ಅದೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದೇ ಯೆಹೋವನು ಯೇಸು ಕ್ರಿಸ್ತನಾಗಿ ಪ್ರಕಟವಾಗಿದ್ದಾನೆ. ಇವಾಗ ಕೂಡ ನೀವು ಇಲ್ಲ ಒಬ್ಬನೇ ದೇವರನ್ನು ಆತನು 3 ವ್ಯಕ್ತಿತ್ವ ಅಂತೇಳಿ ನೀವು ಒಂದು ವೇಳೆ ನಂಬುದಾದರೆ ಹಳೆ ಒಡಂಬಡಿಕೆಯನ್ನು ಒಮ್ಮೆ ಕನೆಕ್ಟ್ ಮಾಡಿ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಸಂಗಡ ದೇವರು ಒಡಂಬಡಿಕೆಯನ್ನು ಮಾಡುವಾಗ ಅಲ್ಲಿ ಎಷ್ಟು ದೇವರಿದ್ದರು? ಒಬ್ಬನೇ ಯೆಹೋವನು ಅವರ ಜೊತೆ, ಅಬ್ರಾಹ್ಮನ ಜೊತೆ ಅಲ್ಲಿ ಒಡಂಬಡಿಕೆಯನ್ನು ಮಾಡ್ತಾನೆ. ಅದೇ ರೋಮನ್ಸ್ 4:3 ಪೌಲನು ಕೂಡ ಅಲ್ಲೇ ಅದೇ ಹೇಳ್ತಾನೆ, ಅಬ್ರಹಾಮನು ದೇವರನ್ನು ನಂಬಿದನು. ಅಬ್ರಾಹ್ಮನು ಎಷ್ಟು ದೇವರನ್ನು ನಂಬಿದ್ದನು? ಏಕ ದೇವರನ್ನು ನಂಬಿದ್ದನು, ಯೆಹೋವನನ್ನು ನಂಬಿದ್ದನು. ಆ ನಂಬಿಕೆ, ಯೆಹೋವನನ್ನು ನಂಬಿದ ಆತನ ನಂಬಿಕೆ ಆತನನ್ನು ನೀತಿವಂತನನ್ನಾಗಿ ಮಾಡಿತ್ತಂದ್ರೆ ಬೈಬಲ್ ತೋರಿಸ್ತದೆ ನಮಗೆ. ಅದೇ ನೆಕ್ಸ್ಟ್ ಮೋಶೆ 40 ದಿನ ಆ ದೇವರ ಸಮ್ಮುಖದಲ್ಲಿ ಇದ್ದನು. ಆ ಟೈಮಲ್ಲಿ ಯಾವ ದೇವರು ಆತನ ಸಮ್ಮುಖದಲ್ಲಿ ಇದ್ದನು? ಯಾವ ದೇವರು ಬಂದು ಆತನಿಗೆ ದರ್ಶನ ಕೊಟ್ಟಿದ್ದಲ್ಲಿ? ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಯೆಹೋವ ದೇವರು ಅಂದ್ರೆ ಏಕ ದೇವರು, ಒಬ್ಬ
ಆತನ ಸನ್ನಿಧಾನದಲ್ಲಿ 40 ದಿನ ಇದ್ದಾನ ಆತನು. ಯೆಹೋವನು ಹೇಳ್ತಾನೆ, ನನ್ನನ್ನು ನೋಡಿದರೆ ನೀನು ಉಳಿಯುವುದಿಲ್ಲ, ಯಾಕಂದ್ರೆ ಆತ್ಮಸ್ವರೂಪನ ದೇವರನ್ನು ಯಾರು ನೋಡ್ಲಿಕ್ಕೆ ಆಗುದಿಲ್ಲ. ಆದರೂ ಆತನ ಹಿಂಭಾಗವನ್ನು ಆತನಿಗೆ ತೋರಿಸಿದನಂತೇಳಿ ವಾಕ್ಯ ನಮಗೆ ತೋರಿಸ್ತದೆ. ಹಾಗಿದ್ರೆ ಅಲ್ಲಿ ಮೋಶೆ ನೋಡಿದ್ದು ಯಾರನ್ನು? ಯೆಹೋವನನ್ನು, ಏಕದೇವರನ್ನು. ಅದೇ ರೀತಿಯಾಗಿ ಎಲ್ಲಾ ಪ್ರವಾದಿಗಳನ್ನು ನೀವು ತೆಗೆದುಕೊಳ್ಳಿರಿ. ಎಲಿಯನ ಟೈಮ್ ಅಲ್ಲಿ ಬಾಲ್ ದೇವತೆ, ಅಶೇರ ದೇವತೆಯ ಮುಂದುಗಡೆ ಫಸ್ಟ್ ಕಿಂಗ್ಸ್ 17-18 ಚಾಪ್ಟರ್ ಅಲ್ಲಿ ಅಲ್ಲಿ ಟೆಸ್ಟಿಫೈ ಆಗ್ತದೆ ದೇವರ ಬಗ್ಗೆ. ಅಲ್ಲಿ ಟೆಸ್ಟಿಫೈ ಆಗುವಾಗ ಎಲಿಯನು ಯಾರ ಹತ್ರ ಪ್ರಾರ್ಥಿಸುವುದು? ಯೆಹೋವ ದೇವರ ಹತ್ರ, ಏಕದೇವರ ಹತ್ರ ಪ್ರಾರ್ಥಿಸುವುದು. ಸೊ ಅದಕ್ಕೆ ಓಲ್ಡ್ ಟೆಸ್ಟ್ಮೆಂಟ್ ಕ್ಲಿಯರ್ ಆಗಿ ನಮಗೆ ಪಿಕ್ಚರ್ ಕೊಡುವಂತದ್ದಾಗಿದೆ. ಯೆಹೋವನೊಬ್ಬನೇ ದೇವರಿದ್ದನು. ಅದೇ ದೇವರು ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯ ರಕ್ಷಣೆಗಾಗಿ ಕಾರ್ಯವನ್ನು ಮಾಡುವಾಗ ಆತನು ತ್ರಿಯೇಕ ದೇವರು ಅಥವಾ 3 ವ್ಯಕ್ತಿ ಅಥವಾ 3 ವ್ಯಕ್ತಿತ್ವ ಆಗಲಿಕ್ಕೆ ಹೇಗೆ ಸಾಧ್ಯ? ನಿಮಗೆ ನೀವು ಒಂದು ಲಾಜಿಕ್ ಕ್ವಶನ್ ಕೇಳಿ, ನಾನು ಇದನ್ನು ನಿಮ್ಗೆ ಹೇಳ್ತಾ ಇರೋದು. ಮತ್ತೆ ದೇವರ ಆಜ್ಞೆ ಏನಾಗಿದೆ? ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟ ಆಜ್ಞೆ, ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟ ಆಜ್ಞೆ ಎರಡು ಸೇಮ್ ಆಜ್ಞೆ ಇದೆ. ಧರ್ಮೋಪದೇಶಕನ 6:4-5 ಓದಿ, ಮಾರ್ಕ 12:29-30 ಓದಿ. ಎರಡರಲ್ಲಿ ಸೇಮ್ ಆಜ್ಞೆ. ನಮ್ಮ ದೇವರಾದ ಕರ್ತನು ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಕರ್ತನು, ಲಾರ್ಡ್ ಅಂತ ಹೇಳಿದರೆ ಯಾರು? ಯೆಹೋವನು ಲಾರ್ಡ್ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕರ್ತನ ಅಂತೇಳಿ ವಾಕ್ಯ ತೋರಿಸ್ತದೆ. ಹಾಗಿದ್ರೆ ಆತನು ಒಬ್ಬನೇ ಅಂತೇಳಿ ಹೇಳುವಾಗ ನಾವು ಆ ರೋಮನ್ ಮರ್ಮ ಮತ ಏನಿದೆ, ರೋಮನ್ ಧರ್ಮ ಏನು ಸುಳ್ಳಾಗಿ ಬೋಧಿಸಿದ್ದಾನೆ, ಆತನು ಸನ್ ಆಫ್ ಪರ್ಡಿಷನ್ ಅಂದ್ರೆ ಅಧರ್ಮ ಸ್ವರೂಪನು ಏನು ಸುಳ್ಳಾದ ಬೋಧನೆಯನ್ನು ಲೋಕಕ್ಕೆ ಕೊಟ್ಟಿದ್ದಾನೆ. ಎಲ್ಲಾ ಡಿನೋಮಿನೇಷನ್ ಗಳು ಏನ್ ಮಾಡಿದ್ದಾರೆ? ಮೂರ್ತಿಯನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ಆದರೆ ಆತನ ಆ ಡಾಕ್ಟ್ರಿನ್ ಏನಿದೆ, ತ್ರಿಯೇಕತೆ ಡಾಕ್ಟ್ರಿನ್ ಏನಿದೆ, ಅದರಲ್ಲಿ ಅವರು ಮುಳುಗಿ ಸಾಯ್ತಾ ಇದ್ದಾರೆ. ನಾನು ನಿಮಗೆ ವಾಕ್ಯದಲ್ಲಿ ಎಚ್ಚರಿಸ್ತೇನೆ, ಸುಳ್ಳಾದದೊಂದು ದೇವರ ಸನ್ನಿಧಾನದಲ್ಲಿ ಸೇರುವುದಿಲ್ಲ ಅಂತೇಳಿ ಪ್ರಕಟಣೆಯಲ್ಲಿ 22ನೇ ಅಧ್ಯಾಯ 21, 22, 21ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಸುಳ್ಳಾದದಲ್ಲಿ ಸೇರುವುದಿಲ್ಲ. ಸುಳ್ಳಾದದ್ದು ಯಾವುದು? ನಂಬಿಕೆ. ಯಾರು ಸುಳ್ಳು ನಂಬಿಕೆಯಲ್ಲಿ ಇದ್ದು ಯಾರು ಸುಳ್ಳಾದ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೋ ಮತ್ತೆ ತಮ್ಮನ್ನು ತಾವು ಕಠಿಣಗೊಳಿಸ್ತಾ ಇದ್ದಾರೋ ಅವರು ಸತ್ಯವಂತನಾದ ದೇವರಲ್ಲಿ, ಸತ್ಯ ಯೇಸು ಕ್ರಿಸ್ತನು, ಆತನಲ್ಲಿ ಒಂದಾಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಬೈಬಲ್ ತೋರಿಸ್ತಾ ಉಂಟು. ಸೊ ಅದಕ್ಕೆ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ, ಯಾರೆಲ್ಲ ಆ ಒಂದು ಸುಳ್ಳಾದ ನಂಬಿಕೆಯಲ್ಲಿ ಸೈತಾನನು ಮಾಡಿದಂತ ದ್ರೋಹದಲ್ಲಿ ಇನ್ನೂ ಬಿದ್ದಿದ್ದೀರಾ, ನೀವು ವಾಕ್ಯಕ್ಕೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಮತ್ತೆ ನಿತ್ಯನಾಗಿರುವ ಆತನನ್ನು, ಏಕ ದೇವರನ್ನು, ಯೇಸು ಕ್ರಿಸ್ತನನ್ನು ನೀವು ಆರಾಧಿಸಿರಿ. ಹೆಬ್ರೇವ್ಸ್ 1:8 ವಾಕ್ಯ ಹೇಳುತ್ತದೆ, ಮಗನು ಯುಗಾಂತರಗಳಲ್ಲಿ ಆಳ್ವಿಕೆ ನಡೆಸುವ ಆತನಾಗಿದ್ದಾನೆ. ಅದೇ ಮಗ ಯಾರು? ಯೇಸು ಕ್ರಿಸ್ತನು. ಸರ್ವಶಕ್ತನಾದ ದೇವರು ಮಗನಾಗಿ ಈ ಲೋಕಕ್ಕೆ ಬಂದು ಆತನೇ ನಿತ್ಯತ್ವದಲ್ಲಿ ಆಳ್ವಿಕೆ ನಡೆಸುತ್ತಾನೆ ಅಂತ ವಾಕ್ಯ ಹೇಳುತ್ತದೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ವಾಕ್ಯ ಭಾಗದಲ್ಲಿ 1 ಯೋಹಾನ 5:7 ಏನಾಗಿದೆ ಎಂಬುವಂತದ್ದು ವಿಷಯವನ್ನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರ ಆಜ್ಞೆಯಲ್ಲಿ ನೆಲೆಗೊಳ್ಳಿರಿ, ಸತ್ಯವನ್ನು ಅರಿಯಿರಿ ಮತ್ತು ಸತ್ಯವು ನಿಮಗೆ ಬಿಡುಗಡೆ ಆಗುವುದು. ನಾನು ಈ ವಾಕ್ಯ ಭಾಗದ ಎಲ್ಲ ಘನ ಮಾನ ಮಹಿಮೆಯನ್ನು ನಮ್ಮ ಕರ್ತನು, ರಕ್ಷಕನು, ಒಡೆಯನು ಆದಂತ ಏಕದೇವರಾದ ಯೇಸು ಕ್ರಿಸ್ತನಿಗೆ ಕೊಡ್ತೇನೆ. ಆತನೇ ಯೋಗ್ಯನು, ಆತನೇ ಪರಿಶುದ್ಧನು. ನಮ್ಮ ದೇವರಾದ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಆತನು ಸರ್ವಶಕ್ತನು, ಆತನು ಸದಾ ಇರುವ ಆತನು, ಆತನೇ ಬರುವ ಆತನು, ಆತನೇ ನಮ್ಮನ್ನು ಕರೆದುಕೊಂಡು ಹೋಗುವ ಆತ. ಸೊ ಎಲ್ಲಾ ಘನ ಮಾನ ಮಹಿಮೆ ನಮ್ಮ ಏಕದೇವರಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಆಮೆನ್.